ಶ್ರೀಮತೆ ಭಕ್ತಿ ವೇದಾಂತ ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಇವತ್ತಿನ ವಿಷಯ ಸನಾತನ ಧರ್ಮ ಅಂತ ತುಂಬಾ ಮುಖ್ಯವಾದ ವಿಷಯ. ಹಾಗೆ ತುಂಬಾ ರೀತಿಯಲ್ಲಿ ಅಪಾರ್ಥ ಮಾಡ್ಕೊಂಡಿರುವಂತಹ ಒಂದು ಶಬ್ದ ಅಂತಾನು ಹೇಳ್ಬೋದು ಸನಾತನ ಧರ್ಮ ಅಂತ ಹೇಳಿದ್ರೆ. ಧರ್ಮ ಅನ್ನುವ ವಿಷಯವನ್ನೇ ತುಂಬಾ ಸಲ ಅಪಾರ್ಥವಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ. ಸಮಾಜದಲ್ಲಿ ನಾವು ಇವತ್ತು ನೋಡ್ತಾ ಇದ್ದೇವೆ, ತುಂಬಾ ಸಲ ಧರ್ಮ ಅನ್ನೋದನ್ನ ಅಪಾರ್ಥ ಮಾಡ್ಕೊಂತೇವೆ. ನಾವು ಶಾಸ್ತ್ರದ ಪ್ರಕಾರ ನೋಡೋದಿದ್ರೆ ನಾವು ಯಾವುದನ್ನೇ ನೋಡ್ಬೇಕಂದ್ರೂ ಶಾಸ್ತ್ರದ ಪ್ರಕಾರ ನೋಡ್ಬೇಕು. ಯಾಕೆ ಅಂತೇಳಿ ಹೇಳಿದ್ರೆ, ಈಗ ತುಂಬಾ ಪ್ರಚಲಿತ ಇದೆ, ನನ್ಗೆ ಈ ತರ ಅನ್ಸುತ್ತೆ, ನನ್ಗೆ ಅವ್ರಿಗೆ ಆ ತರ ಅನ್ಸುತ್ತೆ, ಮತ್ತೊಬ್ರಿಗೆ ಇನ್ನೊಂದ್ ತರ ಅನ್ಸುತ್ತೆ ಅಂತ. ಹಾಗಾಗಿ ಯಾರಿಗ ಅನ್ಸಿತ್ತು ಸರಿ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಹಾಗಾಗಿ ನಾವು ಶಾಸ್ತ್ರದ ದೃಷ್ಟಿಯಿಂದ ನೋಡ್ಬೇಕು. ಅದಕ್ಕೋಸ್ಕರ ಹೇಳ್ತಾರೆ ಶಾಸ್ತ್ರ ಚಕ್ಷುಷ ಅಂತ. ಶಾಸ್ತ್ರದ ದೃಷ್ಟಿಯಿಂದ ನಾವು ನೋಡಿದಾಗ ನಮ್ಗೆ ಸರಿಯಾದದ್ದು ಯಾವುದು ಅಂತ ಹೇಳಿ ಗೊತ್ತಾಗುತ್ತೆ. ಯಾಕೆ ಅಂತೇಳಿ ಹೇಳಿದ್ರೆ, ಇಲ್ಲಿ ನಮ್ಮ ಕಣ್ಣೆದ್ರೆ ಯಾರು ನಮ್ಗೆ ಕಾಣಿಸ್ತಾ ಇದ್ದಾರೋ ಅವರ ದೃಷ್ಟಿಯಲ್ಲಿ ಒಂದು ವಿಷಯದ ಬಗ್ಗೆ ಅವರು ಒಂದು ವ್ಯಾಖ್ಯಾನ ಕೊಡುದಿರ್ಲಿ ಅಥವಾ ಒಂದು ಯಥಾರ್ಥಕ್ಕೆ ಬರುದಿರ್ಲಿ, ಅದು ಯಾವ್ದ್ರಿಂದ ಆಗುತ್ತೆ ಅಂತೇಳಿ ಹೇಳಿದ್ರೆ, ನಮ್ಮ ಈ ಇಂದ್ರಿಯಗಳು ಕೂಡ ಪರಿಪೂರ್ಣವಾದ ಇಂದ್ರಿಯಗಳಲ್ಲ. ನಮ್ಮ ಇಂದ್ರಿಯಗಳಲ್ಲಿ ದೋಷ ಇದೆ. ಉದಾಹರಣೆಗೆ, ನಾವು ಸೂರ್ಯನನ್ನ ನೋಡಿದ್ರೆ ಸೂರ್ಯ ಎಷ್ಟು ದೊಡ್ಡ ಕಾಣಿಸ್ತಾನೆ? ಒಂದ್ ದೊಡ್ಡ ಥ್ರೋಬಾಲೋ ಇಲ್ಲ ವಾಲಿಬಾಲ್ ಅಷ್ಟು ಕಾಣಿಸ್ಬೋದು ಅಷ್ಟೇ ಅಲ್ವಾ? ಆದ್ರೆ ನಮ್ಗೆ ಗೊತ್ತಿದೆ, ವಿಜ್ಞಾನದ ಮೂಲಕ ಅಥವಾ ಶಾಸ್ತ್ರದ ಮೂಲಕ ಸೂರ್ಯ ಎಷ್ಟೋ ಭೂಮಿಗಿಂತ ಎಷ್ಟೋ ಪಟ್ಟು ಜಾಸ್ತಿ ವಿಸ್ತೀರ್ಣ ಇದೆ ಸೂರ್ಯನ ಅಂತ. ಹಾಗಾಗಿ ನಾವು ನಮ್ಮ ಕಣ್ಣಲ್ಲಿ ನೋಡಿದೆಲ್ಲ ಇದು ಮಾಡುದು ಅಂತ ಹೇಳಿ ಅಂದ್ರೆ, ನಮ್ಮ ಕಣ್ಣಿಂದ ನಾವು ನೋಡಿದಷ್ಟೆಲ್ಲ ಸತ್ಯ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಅದು ಸರಿ ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ. ಹಾಗೆ ನಾವು ಏನನ್ನಾದ್ರೂ ನಮ್ಮಷ್ಟಕ್ಕೆ ನಾವು ತಿಳ್ಕೊಂಡ್ರೆ ಖಂಡಿತವಾಗಿಯೂ ಅದರಲ್ಲಿ ದೋಷ ಇರ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಈ ದೋಷ ಇಲ್ಲದಿದ್ದವರ ಮೂಲಕ ನಾವು ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಶಾಸ್ತ್ರ ತುಂಬಾ ಮುಖ್ಯ. ಪ್ರಪಂಚದಲ್ಲಿ ಎಷ್ಟೋ ರೀತಿಯ ಗ್ರಂಥಗಳಿದಾವೆ, ಎಷ್ಟೋ ರೀತಿಯ ಪುಸ್ತಕಗಳಿದಾವೆ. ಹಾಗಾಗಿ ನಾವು ಎಲ್ಲದಕ್ಕೂ ಒಂದೇ ತೂಕ ಹಾಕ್ಲಿಕ್ಕೆ ಆಗುದಿಲ್ಲ. ಯಾಕೆ ಅಂತೇಳಿ ಹೇಳಿದ್ರೆ, ಎಲ್ಲಾ ಪುಸ್ತಕಗಳು ಏನಿದೆ ನಮ್ಮ ಕಣ್ಣಿಗೆ ಕಾಣಿಸುವಂತಹ ಅತಿ ಹೆಚ್ಚು ಸಂಖ್ಯೆಯ ಪುಸ್ತಕಗಳೇನಿದೆ, ಇದೆಲ್ಲ ಈ ದೋಷಪೂರ್ಣವಾದ ಮನುಷ್ಯರಿಂದ ಮಾಡಿರುವಂತದ್ದು. ಉದಾಹರಣೆಗೆ, ಯಾವುದೇ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿ ಜ್ಞಾನ ಇಲ್ಲ ಅಂತೇಳಿ ಹೇಳಿದ್ರು ಅದ್ರ ಬಗ್ಗೆ ಪಾಠ ಹೇಳಲಿಕ್ಕೆ ಹೋಗ್ತಾರೆ. ಅದನ್ನ ಮೋಸ ಮಾಡುವ ಒಂದು ಪ್ರವೃತ್ತಿ ಬದ್ಧಾತ್ಮನಲ್ಲಿ ಇರುತ್ತೆ, ಎಲ್ಲ ಜೀವಿಗಳಲ್ಲಿ ಇರುತ್ತೆ. ಹಾಗಾಗಿ ಈ ಒಂದು ಮೋಸ ಮಾಡುವ ಪ್ರವೃತ್ತಿ ಇಲ್ಲದೆ ಇರೋದು, ಅಥವಾ ಇಂದ್ರಿಯಗಳ ಅಪರಿಪೂರ್ಣತೆ ಇಲ್ಲದೆ ಇರೋದು, ಅಥವಾ ಒಂದನ್ನ ಇನ್ನೊಂದಂತೇಳಿ ತಿಳ್ಕೊಳ್ಳೋದು, ಈ ಭ್ರಮೆ ಅಂತೇಳಿ ಹೇಳಿದ್ರೆ, ಈಗ ಉದಾಹರಣೆಗೆ ಶಾಸ್ತ್ರದಲ್ಲಿ ಬರುತ್ತೆ, ನಾವು ನಿಜವಾಗ್ಲೂ ಈ ಶರೀರ ಅಲ್ಲ. ಯಾಕೆ ಅಂತೇಳಿ ಹೇಳಿದ್ರೆ, ಈ ಶರೀರದಿಂದ ಆತ್ಮ ಬಿಟ್ಟು ಹೋದ ಕೂಡ್ಲೆ ಈ ಶರೀರವನ್ನ ಏನ್ ಮಾಡ್ತಾರೆ? ಒಂದು ಬೆಂಕಿಗೆ ಹಾಕಿ ಸುಡ್ತಾರೆ, ಇಲ್ಲ ಹೂತಾಕ್ತಾರೆ ಅಲ್ವಾ? ಹಾಗಾಗಿ ನಾವು ಈ ಶರೀರ ಆಗಿದ್ದಿದ್ರೆ ಅಷ್ಟು ಸುಲಭವಾಗಿ ಈ ಶರೀರವನ್ನ ಸುಡ್ಲಿಕ್ಕೂ ಅಥವಾ ಹೂತಾಗ್ಲಿಕ್ಕೂ ಹೇಗೆ ಸಾಧ್ಯ ಆಗ್ತಾ ಇತ್ತು? ನಾವು ಈ ಶರೀರ ಅಲ್ವೇ ಅಲ್ಲ. ನಾವು ಈ ಶರೀರವನ್ನ ಬಿಟ್ಟು ಹೋದ ಕೂಡ ಆ ಶರೀರಕ್ಕೆ ಯಾವುದೇ ಒಂದು ಅದಕ್ಕೆ ಇದಿಲ್ಲ, ಬೆಲೆ ಇಲ್ಲ. ಆದ್ರೆ ನಾವು ಬದುಕಿರುವ ತನಕನು ನಾನು ಈ ಶರೀರ ಅಂತ ಅನ್ಕೊಂತಾ ಇರ್ತೇವೆ. ಇದು ನಮ್ಮ ಒಂದು ಭ್ರಮೆ. ಹಾಗಾಗಿ ಇಂತಹ ಒಂದು ಭ್ರಮೆಗೊಳಗಾದಂತಹ, ಇಂತಹ ಇಂದ್ರಿಯಗಳಲ್ಲಿ ದೋಷ ಇರುವಂತಹ ಅಥವಾ ಸಂಪೂರ್ಣ ಜ್ಞಾನ ಇಲ್ಲದೆ ಇರುವಂತಹ ಒಬ್ಬ ಮನುಷ್ಯನಿಂದ ಏನು ಹೇಳಲ್ಪಡುತ್ತೋ ಅದು ಕೂಡ ದೋಷಪೂರ್ಣವಾಗಿರುತ್ತೆ. ಅದಕ್ಕೋಸ್ಕರ ನಾವು ಏನನ್ನೇ ಮಾತಾಡ್ಬೇಕಂದ್ರೂ ಶಾಸ್ತ್ರದ ಪ್ರಕಾರವಾಗಿ ಮಾತಾಡ್ಬೇಕು. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾರೆ, ಯಾರು ಅಶಾಸ್ತ್ರ ವಿಧಿ ಉತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಂ ಅವಾಪ್ನೋತಿ ನ ಸುಖಂ ನ ಪರಾಂ ಗತಿಂ ಅಂತ. ಶಾಸ್ತ್ರದ ಪ್ರಕಾರವಾಗಿ ಯಾರು ನಡ್ಕೊಳ್ಳೋದಿಲ್ವೋ ಅವರಿಗೆ ಇಲ್ಲೂ ಕೂಡ ಸರಿಯಾದ ಮಾರ್ಗದರ್ಶನ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಮುಂದಿನ ಶರೀರದಲ್ಲೂ ಅಥವಾ ಮುಂದಿನ ಜನ್ಮಾಂತರಗಳಲ್ಲೂ ಕೂಡ ಅವರಿಗೆ ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಇಲ್ಲ. ನ ಸುಖಂ ನ ಪರಾಂ ಗತಿಂ, ಇಲ್ಲೂ ಕೂಡ ಸುಖ ಇಲ್ಲ, ಆಮೇಲೆ ಪರಗತಿಯು ಅವರಿಗೆ ಪ್ರಾಪ್ತಿ ಆಗುದಿಲ್ಲ ಅಂತ. ಅದಕ್ಕೋಸ್ಕರ ನಮ್ಮ ಶಾಸ್ತ್ರ, ಹಾಗಾಗಿ ಶಾಸ್ತ್ರ ಯಾರು ಬರ್ದಿರುದು
ಅಂತ ಹೇಳಿದ್ರೆ ಈ ಒಂದು ದೋಷ ಪೂರ್ಣವಾಗಿರುವಂತಹ ಬದ್ಧಾತ್ಮರಿಂದ ಬಂದಿರೋದಲ್ಲ ಶಾಸ್ತ್ರ. ಶಾಸ್ತ್ರ ಬಂದಿರೋದು ಸ್ವಯಂ ಭಗವಂತನಿಂದಲೇ ಬಂದಿರೋದು. ಹಾಗಾಗಿ ಇದಕ್ಕೆ ವೇದ ಅಂತಾರೆ. ವೇದ ಅಂದ್ರೆ ಜ್ಞಾನ ಅಂತ. ಜ್ಞಾನ ಅಂದ್ರೆ ಸಂಪೂರ್ಣ ಜ್ಞಾನ. ಇದಕ್ಕೆ ವೇದ ಅಂತೇಳಿ ಹೇಳ್ತಾರೆ. ಆ ವೇದಗಳನ್ನೇ ಭಗವಂತನ ಅವತಾರ ಸ್ವರೂಪರಾದ ವೇದವ್ಯಾಸರೇ 5,000 ವರ್ಷಗಳ ಹಿಂದೆ ಕಲಿಯುಗದಲ್ಲಿ ಮುಂದೆ ಜನರಿಗೆ ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು, ಬರೀ ಕೇಳಿಸ್ಕೊಂಡು ಅವರಿಗೆ ನೆನ್ಪಿರ್ತಾ ಇತ್ತು. ಒಂದೇ ಸಲ ಕೇಳಿಸ್ಕೊಂಡ್ರೆ ಅವರಿಗೆ ಸಂಪೂರ್ಣವಾಗಿ ನೆನ್ಪಿರ್ತಾ ಇತ್ತು. ಒಬ್ರು ಅವ್ರ ಗುರುಗಳ ಹತ್ರ ಕೇಳಿಸ್ಕೊಂಡ್ರು ಒಂದ್ ಸಾರಿ ಅಂದ್ರೆ ಅವ್ರ ಶಿಷ್ಯಂದರಿಗೆ ಅದನ್ನ ಅದೇ ರೀತಿಯಲ್ಲಿ ಹೇಳುವಷ್ಟು ಅವರಿಗೆ ನೆನಪಿನ ಶಕ್ತಿ ಇತ್ತು, ಆ ಒಂದು ಸಾಮರ್ಥ್ಯ ಇತ್ತು. ಆದ್ರೆ ಮುಂದೆ ಕಲಿಯುಗದಲ್ಲಿ ಈ ಸಾಮರ್ಥ್ಯ ಇರುವುದಿಲ್ಲ ಅನ್ನುವ ದೃಷ್ಟಿಯಿಂದ ವೇದವ್ಯಾಸರು 5,000 ವರ್ಷಗಳ ಹಿಂದೆ ಈ ವೇದಗಳು ಬಂದಿರೋದು ಭಗವಂತನ ಮುಖಾರವಿಂದದಿಂದ, ಆಮೇಲೆ ಅದನ್ನ ಗ್ರಂಥ ರೂಪದಲ್ಲಿ ಪುಸ್ತಕದ ರೂಪದಲ್ಲಿ ಬರೆದವರೂ ಕೂಡ ಸಾಕ್ಷಾತ್ ಭಗವಂತನ ಅವತಾರಿಯಾದಂತಹ ವೇದವ್ಯಾಸರೇ. ಹಾಗಾಗಿ ಇದು ಯಾವ ದೋಷಗಳು ಇಲ್ಲದಂತವರು ತ್ರಿಕಾಲಜ್ಞರು. ಹಿಂದೆ ಏನಾಗಿತ್ತು, ಇವಾಗ ಏನಾಗುತ್ತೆ, ಮುಂದೆ ಏನಾಗ್ಲಿಕ್ಕಿದೆ ಅನ್ನುವ ಸಂಪೂರ್ಣ ಜ್ಞಾನ ಉಳ್ಳವರು. ಯಾವುದೇ ಒಂದು ಇಂದ್ರಿಯ ಅವರ ಎಲ್ಲಾ ಇಂದ್ರಿಯಗಳು ಪರಿಪೂರ್ಣವಾಗಿದ್ದು, ಯಾವುದೇ ಒಂದು ದೋಷಗಳನ್ನ ಹೊಂದಿರ್ಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಅವರಿಗೆ ಯಾರಿಗೂ ಮೋಸ ಮಾಡುವಂತಹ ಯಾವುದೇ ಒಂದು ಸ್ವಭಾವ ಇರಲಿಲ್ಲ. ಯಾಕೆಂದ್ರೆ ಅವರಿಗೆ ಜಗತ್ತಿನ ಕಲ್ಯಾಣಕ್ಕಾಗಿ ಸಾಕ್ಷಾತ್ ಭಗವಂತನೇ ಆ ರೂಪದಲ್ಲಿ ಅವತಾರ ಮಾಡಿದ್ದ. ಸರಿ, ಹಾಗಾದ್ರೆ ನಾವು ಎಲ್ಲಾ ವಿಷಯಗಳನ್ನ ವೇದಗಳಿಂದ ತಿಳ್ಕೊಳ್ಬೇಕು ಅಂತೇಳಿ ಹೇಳಿ. ಅದೇ ವೇದಗಳ ಪ್ರಕಾರ ಧರ್ಮ ಅಂದ್ರೆ ಅದರ ಒಂದು ಯಾವುದೇ ಒಂದು ವಸ್ತುವಿನ ಸ್ಥಿರವಾದ ಗುಣ. ಈಗ ಉದಾಹರಣೆಗೆ ಸಕ್ಕರೆಯ ಸ್ಥಿರವಾದ ಗುಣ ಏನಪ್ಪಾ ಅಂದ್ರೆ, ಸಕ್ಕರೆ ಸಿಹಿಯಾಗಿರುವುದೇ ಅದರ ಸ್ಥಿರವಾದ ಶಾಶ್ವತವಾದ ಗುಣ. ಸಕ್ಕರೆ ಸಿಹಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸಕ್ಕರೆ ಅನ್ಲಿಕ್ಕಾಗತ್ತಾ? ಇಲ್ಲ ಅಲ್ವಾ? ಈಗ ಮೆಣಸಿನ್ಕಾಯಿ ಖಾರ ಇಲ್ಲ ಅಂದ್ರೆ ಅದಕ್ಕೆ ಮೆಣಸಿನ್ಕಾಯಿ ಅನ್ಲಿಕ್ಕಾಗತ್ತಾ? ಅದ್ ಮೆಣಸಿನ್ಕಾಯಿನೇ ಅಲ್ಲ. ಅದೇ ರೀತಿಯಲ್ಲಿ ಜೀವಿಯ ಶಾಶ್ವತವಾದ ಸ್ಥಿರವಾದ ಒಂದು ಗುಣ ಇದೆ, ಅದೇ ಸನಾತನ ಧರ್ಮ. ಹಾಗಾಗಿ ಸಕ್ಕರೆಯ ಸನಾತನ ಧರ್ಮ ಏನು? ಸಿಹಿಯಾಗಿರುವುದೇ ಸಕ್ಕರೆಯ ಸನಾತನ ಧರ್ಮ. ಉಪ್ಪಿನ ಸನಾತನ ಧರ್ಮ ಏನು? ಉಪ್ಪಾಗಿರುವುದೇ ಉಪ್ಪಿನ ಸನಾತನ ಧರ್ಮ. ಮೆಣಸಿನಕಾಯಿ ಸನಾತನ ಧರ್ಮ ಏನು? ಖಾರವಾಗಿರುವುದೇ ಮೆಣಸಿನಕಾಯಿಯ ಸನಾತನ ಧರ್ಮ. ಹಾಗೇನೆ ಜೀವಿಯ ಸನಾತನ ಧರ್ಮ ಏನು ಅಂತ ಹೇಳಿದ್ರೆ, ಸ್ಥಿರವಾಗಿ ಇರುವಂತದ್ದು, ಶಾಶ್ವತವಾಗಿರುವಂತದ್ದು. ಜೀವಿಯಲ್ಲಿ ಯಾವುದೋ ಒಂದು ಗುಣ ಇದೆ. ಆ ಗುಣ ಯಾವುದು ಅಂತ ಹೇಳಿದ್ರೆ ಬೇರೆಯವರಿಗೆ ಸೇವೆ ಮಾಡುದು. ಈಗ ಉದಾಹರಣೆಗೆ ನೀವೆಲ್ಲ ಸ್ಕೂಲಲ್ಲಿ ಟೀಚರ್ಸ್ ಆಗಿದ್ದೀರಾ. ಈಗ ನೀವು ಯಾರಿಗೆ ಸೇವೆ ಮಾಡ್ತೀರಾ? ನೀವು ಮಕ್ಕಳಿಗೆ ಪಾಠ ಹೇಳುವ ಮೂಲಕ ಅವರಿಗೆ ಸೇವೆ ಮಾಡ್ತೀರಾ. ಅಥವಾ ನೀವು ಎಷ್ಟೋ ತಾಯಂದಿರಿದ್ದೀರಾ, ಮಕ್ಕಳಿಗೆ ನೀವು ತಾಯಂದಿರಾಗಿ ನೀವು ಅವರಿಗೆ ಸೇವೆ ಮಾಡ್ತೀರಾ. ಅಥವಾ ಎಷ್ಟೋ ನೀವು ಹೆಣ್ಮಕ್ಳು ಯಾರಿಗೋ ಹೆಂಡತಿಯಾಗಿದ್ದೀರಾ, ಗಂಡನಿಗೆ ಸೇವೆ ಮಾಡ್ತೀರಾ. ಈ ಒಂದು ಸೇವಾ ಮನೋಭಾವನೆ ಏನಿದೆ, ಇದೇ ನಿಜವಾದ ನಮ್ಮ ಗುಣ, ಸ್ಥಿರವಾದ ಗುಣ. ಇನ್ನು ಜಾಸ್ತಿ ಜಾಸ್ತಿ ಮಾಡ್ಕೊಂತ ಹೋದ್ರೆ ದೇಶದ ಸೇವೆ ಮಾಡ್ಬೇಕು, ಮನುಷ್ಯ ಪೂರ್ತಿ ಮನುಕುಲದ ಸೇವೆ ಮಾಡ್ಬೇಕು, ಇಡೀ ಸಮಾಜದ ಸೇವೆ ಮಾಡ್ಬೇಕು ಅಂತ ಹೇಳಿ ಅದು ಹಾಗೆ ವಿಸ್ತಾರ ಆಗ್ತಾ 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 ಹೋಗುತ್ತೆ ಅಷ್ಟೇ. ಕೊನೆಗೆ ಸ್ಥಿರವಾದ ಗುಣ ಯಾವ್ದಪ್ಪ ಅಂತ ಹೇಳಿದ್ರೆ ಸೇವೆ ಮಾಡ್ಬೇಕು. ಇದು ನಮ್ಮ ಸ್ಥಿರವಾದ ಗುಣ. ಆ ಸೇವೆಯಲ್ಲೂ ಕೂಡ ನಾವು ಪರಿಪೂರ್ಣ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಈಗ ನಾವು ಆ ಒಂದು ಪರಿಪೂರ್ಣ ಸ್ಥಿತಿಗೆ ಹೋಗದೆ ಇರೋದ್ರಿಂದ ಇವತ್ತು ನಮಗೆ ಸಮಾಧಾನ ಇಲ್ಲ. ಎಲ್ರು ಸಂತೋಷವಾಗಿದ್ದೀರಾ? ಯಾರತ್ರ ಕೇಳಿದ್ರು ಸಂತೋಷವಾಗಿದ್ದೀರಾ ಅಂತ ಒಂದ್ಸಲ ಅಪರಿಚಿತರ ಹತ್ರ ಕೇಳಿದ್ರೆ ಸಂತೋಷವಾಗಿದ್ದೇವೆ ಅಂತ ಹೇಳಿ ಹೇಳ್ತಾರೆ. ಅದೇ ಅವರು ತುಂಬಾ ಆತ್ಮೀಯರ ಹತ್ರ ಬಂದ್ರೆ, ಇಲ್ಲಪ್ಪ ಆ ರೀತಿ ನಮ್ಗೆ ಈ ಈಗ ಒಂದ್ ಸ್ವಲ್ಪ ತೊಂದ್ರೆ, ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಅದು ಪರಿಹಾರ ಆಗ್ಲಿಕ್ಕಿದೆ. ಅದು ಪರಿಹಾರ ಆಗುವಾಗ ಇನ್ನೊಂದು ಸಮಸ್ಯೆಯ ಸುಳಿಯಲ್ಲಿ ನಾವು ಸಿಕ್ಕಾಕೊಂತ ಇರ್ತೇವೆ. ಹೀಗೇನೆ ಯಾರು ಕೂಡ ಸಂತೋಷವಾಗಿಲ್ಲ. ಯಾಕೆ ಅಂತೇಳಿ ಹೇಳಿದ್ರೆ, ನಾವು ನಮ್ಮ ಸೇವೆಯನ್ನ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂದ್ರೆ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಮೀನು ನೀರೊಳಗಿಲ್ಲ ಅಂತೇಳಿ ಹೇಳಿದ್ರೆ ಅದು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲವೋ, ಹಾಗೆಯೇ ಜೀವಾತ್ಮ ಭಗವಂತನ ಸೇವೆ ಮಾಡಿಲ್ಲ ಅಂದ್ರೆ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ನಿಜವಾದ ಧರ್ಮ, ಸನಾತನವಾದ ಧರ್ಮ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಶಾಶ್ವತವಾದ ಧರ್ಮ ಏನು ಅಂದ್ರೆ ಭಗವಂತನ ಸೇವೆ ಮಾಡುದು. ಹಾಗಾಗಿ ಎಲ್ಲಿಯ ತನಕ ಜೀವ ಭಗವಂತನ ಸೇವೆ ಮಾಡುದಿಲ್ವೋ ಅಲ್ಲಿ ತನಕ ಸಂತೋಷವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತೇಳಿ ಹೇಳಿದ್ರೆ, ನಮ್ಮ ಆ ಒಂದು ಸ್ವಸ್ಥಿತಿ, ನಮ್ಮ ಶಾಶ್ವತವಾದ ಸ್ಥಿತಿಯಲ್ಲಿ ನಾವು ನೆಲೆಸಿದಾಗ ಮಾತ್ರ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ಅದಕ್ಕೆ ಒಂದು ಶ್ಲೋಕ ಬರುತ್ತೆ, ಸವೈ ಪುಂಸಾಂ ಪರೋ ಧರ್ಮ ಯಥೋ ಭಕ್ತಿರಧೋಕ್ಷಜೆ ಅಹೈತುಕಿ ಅಪ್ರತಿಹತ ಈ ಆತ್ಮ ಸುಪ್ರಸೀದತಿ ಅಂತ ಹೇಳಿ. ಅಂದ್ರೆ
ಆ ಆತ್ಮ ಯಾವಾಗ ಪ್ರಸನ್ನ ಆಗುತ್ತೆ, ಸುಪ್ರಸೀದತಿ ಅಂದ್ರೆ ಆತ್ಮಕ್ಕೆ ಯಾವಾಗ ಪ್ರಸನ್ನತೆ ಸಿಗುತ್ತೆ ಅಂತ ಹೇಳಿದ್ರೆ, ಆ ಆ ಪರಧರ್ಮವನ್ನ, ಆ ಸನಾತನ ಧರ್ಮವನ್ನ ಆಚರಿಸಿದಾಗ ಸಂತೋಷ ಸಿಗುತ್ತೆ. ಆ ಸನಾತನ ಧರ್ಮ ಯಾವುದು ಅಂತ ಹೇಳಿದ್ರೆ, ಅಹೈತುಕಿ ಅಪ್ರತಿಹತ, ಯಾವುದೇ ಒಂದು ಕಾಮನೆ ಇಲ್ಲದೆ, ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ನಿರಂತರವಾಗಿ ಭಗವಂತನ ಸೇವೆ ಮಾಡುವುದೇನಿದೆ ಅದರಿಂದಲೇ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ಇನ್ನೊಂದು ಸನಾತನ ಧರ್ಮದ ಆ ವ್ಯಾಖ್ಯಾನ ಮಹಾಭಾರತದಲ್ಲಿ ಬರುತ್ತೆ. ವೇದವ್ಯಾಸರೇ ಹೇಳ್ತಾರೆ ಅದರಲ್ಲಿ, ಕೃಷ್ಣ ಧರ್ಮಂ ಸನಾತನಂ ಅಂತ. ಅಂದ್ರೆ ಸನಾತನ ಧರ್ಮ ಅಂದ್ರೆ ಕೃಷ್ಣ ಅಂತ. ಯಾಕೆ ಅಂತ ಹೇಳಿದ್ರೆ, ಭಗವಂತನಾದ ಕೃಷ್ಣನೇ ಸನಾತನ. ಮತ್ತೆಲ್ಲದೂ ಕೂಡ ಸೃಷ್ಟಿಯಾಗುತ್ತೆ, ಸ್ವಲ್ಪ ದಿನ ಇರುತ್ತೆ, ಮತ್ತೆ ನಾಶ ಆಗುತ್ತೆ. ಸನಾತನ ಅಂದ್ರೆ ನಾಶ ಆಗದೇ ಇರುವಂಥದ್ದು. ಆ ಭಗವಂತ ಯಾರು? ಭಗವಾನ್ ಶ್ರೀಕೃಷ್ಣ. ಹಾಗಾಗಿ ಕೃಷ್ಣಂ ಧರ್ಮಂ ಸನಾತನಂ. ಹಾಗಾಗಿ ಆ ಭಗವಂತನನ್ನ ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಹೇಗೆ ಧರ್ಮವನ್ನು ಪಾಲನೆ ಮಾಡ್ಲಿಕ್ಕೆ ಸಾಧ್ಯ? ಧರ್ಮ ಏನು ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಗೆ ಧರ್ಮವನ್ನ ಪಾಲನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವೇದವ್ಯಾಸರು ಎಲ್ಲಾ 4 ವೇದಗಳನ್ನ, 108 ಉಪನಿಷತ್ತುಗಳನ್ನ, 17 ಮಹಾಪುರಾಣವನ್ನ, 18 ಉಪಪುರಾಣವನ್ನ, ವೇದಾಂತ ಸೂತ್ರವನ್ನ, 1,00,000 ಶ್ಲೋಕಗಳ ಮಹಾಭಾರತವನ್ನ, ಇದೆಲ್ಲದರ ಸಾರ ರೂಪದಲ್ಲಿ ತುಂಬಾ ಸುಲಭವಾಗಿ ಒಂದು ಗ್ರಂಥವನ್ನ ಕೊಡ್ತಾರೆ. ಭಗವಂತನನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭವಾದ ಮಾರ್ಗವನ್ನ ಕೊಡ್ತಾರೆ. ಅದೇ ಸನಾತನ ಧರ್ಮದ ಮೂಲ ಗ್ರಂಥ ಶ್ರೀಮದ್ ಭಾಗವತ. ಹಾಗಾಗಿ ಕೃಷ್ಣಂ ಧರ್ಮಂ ಸನಾತನಂ, ಭಗವಂತನಾದ ಕೃಷ್ಣನೇ ಸನಾತನ ಧರ್ಮ. ಅವನನ್ನ ತಿಳ್ಕೊಂಡು ಅವನ ಸೇವೆಯನ್ನ ಮಾಡುವುದೇ ಸನಾತನ ಧರ್ಮ. ನಿಜವಾಗಿ ಹೇಳ್ಬೇಕು ಅಂದ್ರೆ ಸನಾತನ ಧರ್ಮದ ವ್ಯಾಖ್ಯಾನ ಅಂದ್ರೆ ಇದೇನೆ. ಅದಕ್ಕೋಸ್ಕರ ಸಾಕ್ಷಾತ್ ಭಗವಂತನೇ ಭಾಗವತ ರೂಪದಲ್ಲಿ ಅವತಾರ ಮಾಡ್ತಾನೆ. ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗದಲ್ಲೂ ಯಾವಾಗ ಧರ್ಮದ ಅವನತಿಯಾಗುತ್ತೋ, ಅಧರ್ಮದ ಉನ್ನತಿಯಾಗುತ್ತೋ, ಆಗ ದುಷ್ಟರ ಶಿಕ್ಷೆಗಾಗಿ, ಶಿಷ್ಟರ ರಕ್ಷಣೆಗಾಗಿ ನಾನು ಅವತಾರ ಮಾಡ್ತೇನೆ ಅಂತ ಹೇಳಿ. ಹಾಗಾಗಿ ಭಗವಂತ ಕಲಿಯುಗದ ಪ್ರಾರಂಭದಲ್ಲೇನೆ, ದ್ವಾಪರ ಯುಗದ ಕೊನೆಯಲ್ಲಿ, ಕಲಿಯುಗದ ಪ್ರಾರಂಭದಲ್ಲಿ, ಕಲಿಯುಗ ಇನ್ನೇನು ಅಧರ್ಮದ ಅವನತಿಯ ತುತ್ತ ತುದಿಗೆ ಹೋಗುವಂತ ಯುಗ. ಹಾಗಾಗಿ ಭಗವಂತ ಅದಕ್ಕಾಗಿ ವ್ಯವಸ್ಥೆ ಮುಂಚೆನೆ ಮಾಡ್ತಾನೆ. ಒಂದು ಶ್ಲೋಕ ಬರುತ್ತೆ ಭಾಗವತದಲ್ಲಿ, ಕೃಷ್ಣೇ ಸ್ವಧಾಮೋಪಗತಿ ಧರ್ಮ ಜ್ಞಾನಾದಿಭಿ ಸಹ ಕಲವು ನಷ್ಟ ದೃಶಾಮೇಶು ಪುರಾಣಾರ್ಕೋ ಅಧುನೋದಿತ ಅಂತ. ಭಗವಂತ ಸ್ವಧಾಮಕ್ಕೆ ತೆರಳಿದ ಮೇಲೆ ಅದೇ ಭಗವಂತ ಭಾಗವತ ರೂಪದಲ್ಲಿ ಮತ್ತೆ ಅವತಾರ ಮಾಡ್ತಾ ಧರ್ಮ ಸಂಸ್ಥಾಪನೆಗಾಗಿ. ಹಾಗಾಗಿ ಸನಾತನ ಧರ್ಮದ ಸಂಸ್ಥಾಪನೆಗಾಗಿ, ಸನಾತನ ಧರ್ಮದ ಉಳಿವಿಗಾಗಿ, ನಿಜವಾಗ್ಲೂ ಸನಾತನ ಧರ್ಮದಲ್ಲಿ ಸಂಪೂರ್ಣವಾಗಿ ನೆಲೆಗೊಂಡು ಸನಾತನ ಧರ್ಮದ ಪಾಲನೆಗಾಗಿ ನಾವು ಮಾಡ್ಬೇಕಾಗಿರುವಂತಹ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಶ್ರೀಮದ್ ಭಾಗವತವನ್ನ ತುಂಬಾ ಗಂಭೀರವಾಗಿ ಅಧ್ಯಯನ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ, ನಮ್ಗೆ ಸನಾತನ ಧರ್ಮ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ ಖಂಡಿತವಾಗಿ ಅದನ್ನ ಪಾಲನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವೇದವ್ಯಾಸರು ಕರುಣೆಯಿಂದ ಇದನ್ನ ಲಿಖಿತ ರೂಪದಲ್ಲಿ ಕೊಟ್ರು. ಸಾಕ್ಷಾತ್ ಭಗವಂತನೇ ಈ ರೂಪದಲ್ಲಿ ಅವತಾರ ಮಾಡಿದ್ದಾನೆ. ಈಗ ನಮ್ಗೆ ಅನ್ನಿಸ್ಬಹುದು, ನೋಡ್ಲಿಕ್ಕೆ ಇದು ಸಾಧಾರಣ ಪುಸ್ತಕದ ತರಾನೇ ಇದೆ, ಎಷ್ಟೋ ಪುಸ್ತಕಗಳನ್ನು ನಾವು ನೋಡಿದ್ದೇವೆ. ಆದ್ರೆ ಇದು ಕೂಡ ಒಂದು ಪುಸ್ತಕದ ತರಾನೇ ಇದೆ. ಉದಾಹರಣೆಗೆ ನೋಡಿ, ನಾನು ಇಲ್ಲಿ ತೋರಿಸ್ತೇನೆ ನಿಮ್ಗೆ. ಇದು 7ನೇ ಸ್ಕಂದ ಭಾಗವತದ್ದು. ಇದು ನೋಡ್ಲಿಕ್ಕೆ ಮಾಮೂಲಿ ಪುಸ್ತಕ ತರನೇ ಇದೆಯಲ್ಲ ಅಂತ ಅನಿಸ್ಬೋದು. ಉದಾಹರಣೆಗೆ ನಾವು ಎಷ್ಟೋ ದೇವಸ್ಥಾನಗಳಿಗೆ ಹೋಗ್ತೇವೆ. ಉದಾಹರಣೆಗೆ ಇತ್ತೀಚೆಗೆ ನಡೆದಂತಹ ಒಂದು ವಿಜೃಂಭಣೆಯಿಂದ ನಡೆದಂತಹ ಒಂದು ದೇವಸ್ಥಾನವನ್ನೇ ತಗೊಳ್ಳೋಣ. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಇದಾಯ್ತು, ದೇವಾಲಯ ಬಂತು. ಎಷ್ಟು ವಿಜೃಂಭಣೆಯಿಂದ ಎಲ್ಲರೂ ಕೂಡ ಆನಂದಿಸಿದ್ರು. ನಮಗೊತ್ತು ಆ ಆ ಒಂದು ಶ್ರೀರಾಮಚಂದ್ರನ ವಿಗ್ರಹದ ಕೆತ್ತನೆ ಕೂಡ ಕರ್ನಾಟಕದಲ್ಲಿ ಮೈಸೂರಲ್ಲಿ ಆಯ್ತು ಅಂತ ಕೂಡ ನಮ್ಗೊತ್ತು ಆ ವಿಗ್ರಹ ಮಾಡಿರುವುದು ಒಂದು ಕಲ್ಲಿನಿಂದ ಅಂತ ಹೇಳಿ. ನಮ್ಮ ಸುತ್ತಮುತ್ತ ಎಷ್ಟೋ ಕಲ್ಲುಗಳನ್ನು ನಾವು ನೋಡ್ತಾ ಇರ್ತೇವೆ ಅಲ್ವಾ? ನಮ್ಗೆ ಈಗ ಕಣ್ಣ ಹಾಯಿಸಿದ್ರೆ ಎಷ್ಟೋ ಕಲ್ಲು ನಮ್ಗೆ ಕಾಣಿಸುತ್ತೆ, ದೊಡ್ಡದು ಚಿಕ್ಕದು ಎಲ್ಲದು. ಆದ್ರೆ ಆ ವಿಗ್ರಹವನ್ನು ಕೂಡ ಕಲ್ಲಿನಿಂದ ಮಾಡಿದ್ರು ಕೂಡ ಇವತ್ತು
ಇಡೀ ದೇಶದಾದ್ಯಂತ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ರಾಮಲಲ್ಲ ಅಂತ ಅವನನ್ನು ಶ್ರೀರಾಮಚಂದ್ರ ಬಾಲರಾಮ ಅಂತ ಪ್ರೀತಿಯಿಂದ, ಸಂತೋಷದಿಂದ, ಆನಂದದಿಂದ, ಭಕ್ತಿಯಿಂದ ಕರೀತಾರೆ ಬಿಟ್ರೆ ಯಾರು ಅವನನ್ನ ಕಲ್ಲು ಅಂತ ಕರೆಯುವುದಿಲ್ಲ. ಕಲ್ಲಿನಿಂದ ಮೂಡಲ್ಪಟ್ಟದ್ದಾದ್ರೂ ಕೂಡ, ಯಾಕೆ ಅಂತ ಹೇಳಿದ್ರೆ ಇದು ಕಲ್ಲಲ್ಲ, ಸಾಕ್ಷಾತ್ ಭಗವಂತನೇ. ಅದೇ ರೀತಿಯಲ್ಲಿ ಭಗವಂತ ಈ ಪುಸ್ತಕದ ಪುಟಗಳಲ್ಲಿ ಮೂಡಿದ್ರೂ ಕೂಡ ಇದು ಮಾಮೂಲಿ ಪುಸ್ತಕ ಅಲ್ಲ, ಇದು ಸಾಕ್ಷಾತ್ ಭಗವಂತನೇ. ಅದಕ್ಕೋಸ್ಕರ ಪದ್ಮ ಪುರಾಣದಲ್ಲಿ ಒಂದು ಉಲ್ಲೇಖ ಬರುತ್ತೆ. ಇದು 12 ಸ್ಕಂದಗಳನ್ನು ಒಳಗೊಂಡಂತಹ ಗ್ರಂಥ, 18,000 ಶ್ಲೋಕಗಳನ್ನು ಒಳಗೊಂಡಂತಹ ಗ್ರಂಥ, 335 ಅಧ್ಯಾಯಗಳನ್ನು ಒಳಗೊಂಡಂತಹ ಗ್ರಂಥ. ಈ ಒಂದು ಶ್ರೇಷ್ಠವಾದ ಗ್ರಂಥ ಸಾಕ್ಷಾತ್ ಭಗವಂತನ ಸ್ವರೂಪನೇ ಅಂತ ಹೇಳಿ 12 ಸ್ಕಂದ ಅಂತ ಹೇಳಿದ್ರೆ, ಮೊದಲನೇ ಸ್ಕಂದ, 2ನೇ ಸ್ಕಂದ ಭಗವಂತನ ಪಾದಾರವಿಂದಗಳು, 3ನೇ ಸ್ಕಂದ, 4ನೇ ಸ್ಕಂದ ಭಗವಂತನ ಕಾಲು, 5ನೇ ಸ್ಕಂದ ಭಗವಂತನ ಉದರ, 6ನೇ ಸ್ಕಂದ ಭಗವಂತನ ಹೃದಯ, 7, 8ನೇ ಸ್ಕಂದ ಭಗವಂತನ ತೋಳುಗಳು, 9ನೇ ಸ್ಕಂದ ನಾವೀಗಷ್ಟೇ ಮಾತಾಡಿದ್ವಿ ಶ್ರೀರಾಮಚಂದ್ರನ ಬಗ್ಗೆ. ಆ ಶ್ರೀರಾಮಚಂದ್ರನ ಪೂರ್ವಜರಿಂದಲೂ ಸೇರಿಸಿ ಪ್ರತಿಯೊಂದು ಅಷ್ಟು ಅದ್ಭುತವಾಗಿ ಭಗವಂತನ ಕತೆ ಬರುವಂತಹ 9ನೇ ಸ್ಕಂದ ಭಗವಂತನ ಸುಂದರವಾದ ಕಂಠ. 10ನೇ ಸ್ಕಂದ ಈಗ ಬರ್ಲಿಕ್ಕಿದೆ ಸ್ವಲ್ಪ ದಿನದಲ್ಲಿ, ಮುಂದಿನ ಸೋಮವಾರ, ಇನ್ನು 1 ವಾರ ಕೂಡ ಸಮಯ ಇಲ್ಲ. ಕೃಷ್ಣ ಜನ್ಮಾಷ್ಟಮಿ, ಭಗವಂತನ ಆ ಭಗವಂತನಾದ ಶ್ರೀಕೃಷ್ಣನ ದಿವ್ಯ ಲೀಲೆಗಳನ್ನ ಒಳಗೊಂಡಿರುವಂಥದ್ದೇ 10ನೇ ಸ್ಕಂದ. ಅದ್ಭುತವಾದ ಸ್ಕಂದ ಇದು. ಭಗವಂತನ ಮುಖಾರವಿಂದ 90 ಲೀಲೆಗಳನ್ನ ಒಳಗೊಂಡಿದೆ. ಈಗ ನಾವು ಯಾರಿಗೆ ಕೇಳಿದ್ರು ಕೂಡ ಭಾರತ ದೇಶದಲ್ಲಿ ಭಗವಂತ ಕೃಷ್ಣನ ಬಗ್ಗೆ ಗೊತ್ತಿದೆ ಅಂದ್ರೆ ನಾವು ಗೊತ್ತಿದೆ ಅಂತೇಳಿ ಹೇಳ್ತಾರೆ. ಸರಿ, ಏನ್ ಗೊತ್ತಿದೆ ಅಪ್ಪ, ಎಷ್ಟು ಗೊತ್ತಿದೆ ಅಂದ್ರೆ ಹಬ್ಬಬ್ಬ ಅಂದ್ರೆ ಎಷ್ಟು ಲೀಲೆಗಳು ನಮ್ಗೆ ಗೊತ್ತಿರ್ಬೋದು. ಭಗವಂತ ಕಂಸನ ಕಾರಾಗೃಹದಲ್ಲಿ ಜನ್ಮ ಪಡೆದ ಅಂತ ಗೊತ್ತಿದೆ. ಸರಿ, ಭಗವಂತ ಬಾಯಿಲಿ ಬ್ರಹ್ಮಾಂಡ ತೋರಿಸ್ದ ಅಂತ ಗೊತ್ತಿದೆ. ಭಗವಂತ ಗೋವರ್ಧನ ಬೆಟ್ಟ ಎತ್ತದ ಅಂತ ಗೊತ್ತಿದೆ. ಪೂತನಿಯನ್ನ ಸಂಹಾರ ಮಾಡಿದಂತೆ. ಹೀಗೆ ನಾವು ನಮ್ಮಷ್ಟಕ್ಕೆ ಯೋಚನೆ ಮಾಡ್ಕೊಂಡು ಹೋದ್ರೆ ಹಬ್ಬಬ್ಬಾ ಅಂದ್ರೆ 10 ಲೀಲೆಗಳೇ ಗೊತ್ತಿರ್ಬೋದು ನಮ್ಗೆ. ಆದ್ರೆ ಶ್ರೀಮದ್ ಭಾಗವತದ ಸುಂದರವಾದ ಕೃತಿಯಲ್ಲಿ ಭಗವಂತನ ದಿವ್ಯ ಲೀಲೆಗಳು 90 ಲೀಲೆಗಳಲ್ಲಿ, ಭಗವಂತನಾದ ಶ್ರೀಕೃಷ್ಣನ 90 ದಿವ್ಯ ಲೀಲೆಗಳು ಸುಂದರವಾಗಿ ಮೂಡಲ್ಪಟ್ಟಿದೆ ಶ್ರೀಮದ್ ಭಾಗವತದಲ್ಲಿ. ಇದು ಭಗವಂತನ ಸುಂದರವಾದ ನಗುಮೊಗ. ಹಾಗೆಯೇ ಭಗವಂತನ 11ನೇ ಸ್ಕಂದ, ಭಗವಂತ ಮತ್ತು ಉದ್ಧವರ ಮಧ್ಯದಲ್ಲಿರುವಂತಹ ಸಂವಾದ ಏನಿದೆ, ಅದ್ಭುತವಾದ ಸಂವಾದ. ಭಗವದ್ಗೀತೆಯಲ್ಲಿ ಹೇಗೆ ಅರ್ಜುನ ಮತ್ತೆ ಭಗವಂತನ ಮಧ್ಯದಲ್ಲಿ ಸಂವಾದ ಬರುತ್ತೋ, ಅದೇ ರೀತಿಯಲ್ಲಿ ಉದ್ಧವ ಎಷ್ಟೋ ಪ್ರಶ್ನೆಗಳನ್ನ ಕೇಳ್ತಾನೆ ಭಗವಂತನಿಗೆ, ಭಗವಂತ ಸುಂದರವಾಗಿ ಅದಕ್ಕೆ ಉತ್ತರ ಹೇಳ್ತಾನೆ. ಈ ಒಂದು ಚರ್ಚೆ ಏನಿದೆ ಇದು 11ನೇ ಸ್ಕಂದದಲ್ಲಿ ಮೂಡಿ ಬರುತ್ತೆ. ಇದು ಭಗವಂತನ ಹಣೆ. 12ನೇ ಸ್ಕಂದದಲ್ಲಿ ಕಲಿಯುಗದಲ್ಲಿ ಏನೇನ್ ಆಗ್ಲಿಕ್ಕಿದೆ, ಎಷ್ಟು ಅದ್ಭುತ ಅಂತೇಳಿ ಹೇಳಿದ್ರೆ ನಮ್ಗೆ ನಂಬ್ಲಿಕ್ಕೆ ಆಗುದಿಲ್ಲ. ನಮ್ಗೆ ನಾಳೆ ಬೆಳಿಗ್ಗೆ ಏನಾಗುತ್ತೆ ಅಂತ ಹೇಳಿ ನಾವು ಯಾರು ಕೂಡ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ನಮ್ಮಲ್ಲಿ ಆ ಯಾವ ರೀತಿಯ ಒಂದು ಜ್ಞಾನನೂ ಇಲ್ಲ. ಈ ಶರೀರ ಏನಿದೆ ಇದು ಅಜ್ಞಾನ ಶರೀರ, ಇದು ನಿರಾನಂದ ಶರೀರ, ಇದು ಅಶಾಶ್ವತವಾದ ಶರೀರ. ಆದ್ರೆ ಭಗವಂತ ಅವನು ಆನಂದಮಯ ಶರೀರ, ಶಾಶ್ವತವಾದ ಶರೀರ, ಜ್ಞಾನಮಯ ಶರೀರ. ಭಗವಂತಂದು ಸಚ್ಚಿತ್ತ ಆನಂದ, ಸಚ್ಚಿದಾನಂದ ವಿಗ್ರಹ ಅಂತ ಹೇಳಿ ಹೇಳ್ತಾರೆ. ಹಾಗೆಯೇ ಆ ಭಗವಂತನೇ ವೇದವ್ಯಾಸ ರೂಪದಲ್ಲಿ ಬಂದು ಮುಂದೇನಾಗುತ್ತೆ, ಕಲಿಯುಗದಲ್ಲಿ ಎಂತಹ ಒಂದು ಘೋರವಾದ ಕಲಿಯುಗ ಬರುತ್ತೆ, ಮುಂದೆ ಏನೇನಾಗುತ್ತೆ, ಜನರ ಆಯುಷ್ಯ ಎಷ್ಟು ಕಮ್ಮಿ ಆಗುತ್ತೆ, ಜನರ ಗುಣಮಟ್ಟ ಎಷ್ಟು ಕಮ್ಮಿ ಆಗುತ್ತೆ, ಈಗಿನ ಕಾಲದ ರಾಜಕಾರಣಿಗಳು ಯಾವ ರೀತಿಯಲ್ಲಿ ಪ್ರಜೆಗಳನ್ನ ಪೀಡಿಸ್ತಾರೆ ಅನ್ನೋದನ್ನು ಕೂಡ ಶ್ರೀಮದ್ ಭಾಗವತದ ಪುಟಗಳಲ್ಲಿ ವೇದವ್ಯಾಸರು 5,000 ವರ್ಷಗಳ ಹಿಂದೆನೇ ಬರೆದಿದ್ದಾರೆ. ಅದ್ರಲ್ಲಿ ಒಂದು ಅದ್ಭುತವಾದ ಶ್ಲೋಕ ಬರುತ್ತೆ. ಅದ್ರಲ್ಲಿ ಹೇಳ್ತಾರೆ ವೇದವ್ಯಾಸರು, ಲಾವಣ್ಯಂ ಕೇಶಧಾರಣಂ ಅಂತೇಳಿ ಹೇಳಿದ್ರೆ, ಕಲಿಯುಗದಲ್ಲಿ ಗಂಡ್ ಮಕ್ಕಳು ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ ಹೇಳ್ಬಿಟ್ಟು ಕೂದಲನ್ನ ಉದ್ದ ಬಿಟ್ಟಿರ್ತಾರೆ ಅಂತೇಳಿ. ಎಷ್ಟು ಅದ್ಭುತವಾದ ಶ್ಲೋಕ ನೋಡಿ, ಕೇಳಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಇದೇ ಮಾತನ್ನ 100 ವರ್ಷ ಹೇಳಿದ್ರು ಕೂಡ ಯಾರಿಗೂ ನಂಬ್ಲಿಕ್ಕೆ ಆಗ್ತಾ ಇತ್ತೋ ಇಲ್ವೋ. ಯಾಕಂದ್ರೆ ಕೊನೆ ಪಕ್ಷ ಭಾರತದಲ್ಲಂತೂ ಅದು ಇರ್ಲಿಲ್ಲ 100 ವರ್ಷ ಹಿಂದೆ. ಆದ್ರೆ ಇವತ್ತು ನಮ್ಗೆ ಭಾರತದಲ್ಲೂ ಕೂಡ ಇದು ಕಣ್ಣಿಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಎಂತಹ ತ್ರಿಕಾಲಜ್ಞರು ಅಂತ ಹೇಳಿದ್ರೆ 5,000 ವರ್ಷಗಳ ಹಿಂದೆನೆ ಮತ್ತೆ ಇದಾಗತ್ತೆ. ಇನ್ನೊಂದ್ ಕಡೆ ಹೇಳ್ತಾರೆ, ರಾಜಕಾರಣಿಗಳೆಲ್ಲ ರಾಜ್ಯವನ್ನ ಆಳುವವರು ರಾಜಕುಲದವರು, ದಸ್ಯುಗಳು. ದಸ್ಯು ಅಂತ ಹೇಳಿದ್ರೆ ಡಕಾಯಿತರು, ಚೋರರು ಅಂತ ಹೇಳಿ ಅಂದ್ರೆ ಅದನ್ನು ಕೂಡ ನಾವು ಇವತ್ತು ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಹೀಗೆ ನಾನು ಇದು ಒಂದು ಚಿಕ್ಕ ಉದಾಹರಣೆ ಕೊಟ್ಟಿರೋದು. ಇದೇ ರೀತಿಯಲ್ಲಿ ಶ್ರೀಮದ್ ಭಾಗವತದ ಸಂಪೂರ್ಣ 12ನೇ ಸ್ಕಂದ ಅಂದ್ರೆ ಭಗವಂತನ ತಲೆ, ಅದರಲ್ಲಿ ಕಲಿಯುಗದ ವರ್ಣನೆ ಎಲ್ಲ ಬರುತ್ತೆ. ಈ ರೀತಿಯಲ್ಲಿ 1ನೇ ಸ್ಕಂದದಿಂದ 12ನೇ ಸ್ಕಂದದ ತನಕನೂ ಭಗವಂತನ ಸಂಪೂರ್ಣ ಶ್ರೀ ವಿಗ್ರಹ ಏನಿದೆ
ಇದು ಶ್ರೀಮದ್ ಭಾಗವತ ರೂಪದಲ್ಲಿ ಇವತ್ತು ನಮಗೆ ದೊರಕಿದೆ ವೇದವ್ಯಾಸರ ಕೃಪೆಯಿಂದ. ಹಾಗಾಗಿ ಈ ಒಂದು ಸದವಕಾಶವನ್ನ ನಾವೆಲ್ಲರೂ ಕೂಡ ನಾವು ಹೆಮ್ಮೆಯಿಂದ ಹೇಳ್ಕೊಂತೇವೆ, ನಾವು ಸನಾತನ ಧರ್ಮದ ಅನುಯಾಯಿಗಳು ಅಂತ. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಯಾವುದೇ ಬುದ್ಧಿಜೀವಿ ಅಂತ ಹೇಳಿದ್ರೆ ಅವರು ಸನಾತನ ಧರ್ಮದ ಅನುಯಾಯಿಗಳೇ ಆಗಿರ್ಬೇಕು. ಸನಾತನ ಧರ್ಮವನ್ನು ಬಿಟ್ಟು ಮತ್ತೆ ಯಾವುದು ಧರ್ಮ ಅನ್ನುವ ಹೆಸರಲ್ಲಿ ಕರಿತಿದೆಯೋ ಅದು ಯಾವುದು ಧರ್ಮ ಅಲ್ಲ ಅನ್ನೋದನ್ನ ಶ್ರೀಮದ್ ಭಾಗವತದ 2ನೇ ಶ್ಲೋಕದಲ್ಲಿ ವೇದವ್ಯಾಸರು ಹೇಳ್ತಾರೆ. ಧರ್ಮ ಪ್ರೋಜಿತ ಕೈತವತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ. ಇದರಲ್ಲಿ ಒಂದೊಂದು ಶಬ್ದವನ್ನು ಕೂಡ ನಾವು ಒಂದೊಂದು ತಾಸು ಚರ್ಚೆ ಮಾಡ್ಬೋದು, ಆದ್ರೆ ಇಲ್ಲಿ ಅಷ್ಟೊಂದು ಸಮಯ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತ್ರ ನಾನು ಹೇಳ್ತೇನೆ. ಉದಾಹರಣೆಗೆ ಧರ್ಮ ಪ್ರೋಜಿತ ಕೈತವೋತ್ರ ಅಂತ ಹೇಳಿದ್ರೆ ಕೈತವ ಮೋಸ ಮಾಡುವಂತಹ ಧರ್ಮವನ್ನ ಕಿತ್ತೊಗೆಯುವಂತಹದ್ದು ಭಾಗವತ. ಆಮೇಲೆ ಪರಮ ನಿರ್ಮತ್ಸರಾಣ, ಇವತ್ತು ನಾವು ನೋಡ್ತೇವೆ ಎಷ್ಟೋ ಇದು ನನ್ನ ಧರ್ಮ, ಇದು ನಿಮ್ಮ ಧರ್ಮ ಅನ್ನುವ ರೀತಿಯಲ್ಲಿ ಮಾತ್ಸರ್ಯವನ್ನು ಹೆಚ್ಚಿಸುವಂತಹ ಏನು ಮತಗಳಿದೆ ಅದು ಧರ್ಮ ಅಲ್ಲ. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಅದು ಯಾವುದು ಕೂಡ ಧರ್ಮ ಅಲ್ಲ. ನಿಜವಾದ ಧರ್ಮ ಏನಂತ ಹೇಳ್ಕೊಡುತ್ತೆ ಅಂದ್ರೆ ನಿರ್ಮತ್ಸರಾಣ, ಎಲ್ಲರಿಗೂ ಒಳ್ಳೇದಾಗ್ಲಿ, ಯಾರ ಮೇಲೂ ಮಾತ್ಸರ್ಯ ಇಲ್ಲ. ಯಾರಾದ್ರೂ ಒಳ್ಳೇದಾಗುದು ನೋಡಿದ್ರೆ ಸಂತೋಷ ಪಡ್ತಾರೆ. ನಿಜವಾದ ಧರ್ಮದ ಅನುಯಾಯಿಗಳು ಯಾರಿಗಾದ್ರೂ ಒಳ್ಳೇದಾಗುದು ನೋಡಿದ್ರೆ ಸಂತೋಷ ಪಡ್ತಾರೆ, ಯಾರಿಗಾದ್ರೂ ದುಃಖ ಆಗುದು ನೋಡಿದ್ರೆ ಅವರು ದುಃಖ ಪಡ್ತಾರೆ. ಅದು ಪರದುಃಖ ದುಃಖಿ. ಆದ್ರೆ ಇವತ್ತು ಅದು ಕಾಣ್ಲಿಕ್ಕೆ ಸಿಗುದು ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಯಾಕೆ ಯಾಕೆ ಅಂತ ಹೇಳಿದ್ರೆ ನಿಜವಾದ ಅರ್ಥದಲ್ಲಿ ಸನಾತನ ಧರ್ಮದ ಫಾಲೋವರ್ಸ್ ಅನುಯಾಯಿಗಳು ತುಂಬಾ ಕಮ್ಮಿ ಇದ್ದಾರೆ. ಯಾಕೆ ಯಾಕೆ ಅಂತ ಹೇಳಿದ್ರೆ ಅದು ಅವ್ರು ತಪ್ಪು ಅಂತ ಹೇಳಿ ಅಲ್ಲ, ಆದ್ರೆ ನಿಜವಾದ ಸನಾತನ ಧರ್ಮದ ಮೂಲ ಆಧಾರ ಸ್ತಂಭ ಏನಿದೆ ಅದೇನೇ ನಮ್ಮಲ್ಲಿ ಕಳಚಿ ಬೀಳ್ತಾ ಇದೆ. ಆ ಸನಾತನ ಧರ್ಮದ ಆಧಾರ ಸ್ತಂಭ ಏನಿದೆ, ಸನಾತನ ಧರ್ಮದ ಭದ್ರ ಬುನಾದಿ ಏನಿದೆ, ಸನಾತನ ಧರ್ಮದ ನೆಲಗಟ್ಟೇನಿದೆ ಅದೇ ಶ್ರೀಮದ್ ಭಾಗವತಂ. ಹಾಗಾಗಿ ಸನಾತನ ಧರ್ಮದ ಒಂದು ಮಹಾಸೌಧವನ್ನ ಕಟ್ಟಬೇಕು, ಸನಾತನ ಧರ್ಮದ ಒಂದು ಅರಮನೆಯನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಇದಕ್ಕೆ ಅಡಿಪಾಯನೇ ಶ್ರೀಮದ್ ಭಾಗವತಂ. ಹಾಗಾಗಿ ಶ್ರೀಮದ್ ಭಾಗವತಂ ಇಲ್ಲದೆ ನಾವು ಸನಾತನ ಧರ್ಮದ ಅನುಯಾಯಿಗಳು ಅಂತ ಕರೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಾವು ಸನಾತನ ಧರ್ಮಕ್ಕೆ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸನಾತನ ಧರ್ಮದ ಪುನರುತ್ಥಾನಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಮನೆ ಮನೆಯಲ್ಲೂ ಕೂಡ ಶ್ರೀಮದ್ ಭಾಗವತದ ಪುನರುತ್ಥಾನ ಆಗ್ಬೇಕು, ಮತ್ತೆ ಶ್ರೀಮದ್ ಭಾಗವತದ ಉದಯ ಆಗ್ಬೇಕು. ಹಾಗಾಗಿ ಉದಾಹರಣೆಗೆ ಇವತ್ತು ನಾವು ನೋಡ್ತೇವೆ ಸನಾತನ ಧರ್ಮದ ಅನುಯಾಯಿಗಳಲ್ಲಿ ಏನು ಮಾಡಿಲ್ಲ ಅಂತ ಹೇಳಿದ್ರು ಕೊನೆ ಪಕ್ಷ ಕರ್ನಾಟಕದಲ್ಲಿ ನಾವು ನೋಡ್ತೇವೆ, ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದವ್ರ ಮನೆಯಲ್ಲೂ ಕೂಡ ಒಂದು ಚಿಕ್ಕ ತುಳಸಿ ಪಾಟ್ ಆದ್ರೂ ಇಟ್ಕೊಂಡಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ತುಳಸಿಯನ್ನ ನಾವು ಪೂಜೆ ಮಾಡಬೇಕು. ಯಾಕೆ ತುಳಸಿಯನ್ನು ಪೂಜೆ ಮಾಡ್ಬೇಕು ಅಂತ ಹೇಳಿದ್ರೆ ತುಳಸಿ ಭಗವಂತನಿಗೆ ತುಂಬಾ ಪ್ರಿಯಳಾದವಳು. ಹಾಗಾಗಿ ಸನಾತನ ಧರ್ಮದಲ್ಲಿ ಏನೇನನ್ನ ನಾವು ಪೂಜೆ ಮಾಡ್ತೇವೋ ಅದೆಲ್ಲದೂ ಕೂಡ ಭಗವಂತನಿಗೆ ಸಂಬಂಧ ಇರುವಂತದ್ದು. ಭಗವಂತನಿಗೆ ಎಲ್ಲದೂ ಸಂಬಂಧಪಟ್ಟಿರುವುದು, ಭಗವಂತನಿಗೆ ಸಂಬಂಧ ಇಲ್ಲದೆ ಇರುವಂತದ್ದು ಏನೂ ಇಲ್ಲ. ಆದ್ರೆ ಭಗವಂತನಿಗೆ ತುಂಬಾ ನಿಕಟವಾಗಿ ಸಂಬಂಧ ಇರುವಂತದ್ದು ತುಂಬಾ ಪೂಜನೀಯ. ಹಾಗೆಯೇ ತುಳಸಿ ದೇವಿ ಭಗವಂತನಿಗೆ ತುಂಬಾ ನಿಕಟವಾಗಿ ಸಂಬಂಧ ಇರುವವಳು. ಪುರಂದರದಾಸರು ಹೇಳ್ತಾರೆ, ಒಲ್ಲನೋ ಹರಿಕೊಳ್ಳನೋ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ಅಂತ. ತುಳಸಿ ಇಲ್ಲ ಅಂತ ಹೇಳಿದ್ರೆ ಭಗವಂತ ಪೂಜೆ ಕೊಳ್ಳಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದು ತುಳಸಿ ಕಟ್ಟೆ ಇಲ್ಲ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಕೊನೆ ಪಕ್ಷ ಒಂದು ತುಳಸಿ ಗಿಡ ಆದ್ರೂ ಒಂದು ಪಾಟ್ ಆದ್ರೂ ಇಟ್ಟಿರ್ತಾರೆ. ಇನ್ನೊಂದು ಗೋಮಾತೆಯನ್ನ ನಾವು ಪೂಜೆ ಮಾಡ್ತೇವೆ, ವರ್ಷಕ್ಕೊಂದು ಸಲ ಆದ್ರೂ ಗೋಪೂಜೆ ದಿನ ಎಲ್ಲರೂ ಪೂಜೆ ಮಾಡ್ತಾರೆ. ಭಗವಂತನಿಗೆ ತುಂಬಾ ವಾದದ್ದು ಅಂದ್ರೆ ಗೋಮಾತೆ. ಗೋವಿಂದ ಅಂತ ಭಗವಂತನಿಗೆ ಕರೀತಾರೆ. ಅಂದ್ರೆ ಗೋವುಗಳಿಗೆ ಸಂತೋಷವನ್ನ ಕೊಡುವವನು ಅವನು ಗೋವಿಂದ, ಇಂದ್ರಿಯಗಳಿಗೆ ಸಂತೋಷವನ್ನು ಕೊಡುವವನು. ಹಾಗಾಗಿ ಗೋವುಗಳಿಗೆ ಸಂತೋಷವನ್ನು ಕೊಡುವವನು, ಗೋವಿನ ಸಂಪರ್ಕದಿಂದ ಸಂತೋಷ ಪಡುವವನು. ಯಾವಾಗ್ಲೂ ಗೋಪಾಲ ಕೃಷ್ಣ ಅಂತ ಅವನಿಗೆ ಕರೀತಾರೆ, ಗೋವಿಂದ ಅಂತ ಕರೀತಾರೆ, ಗೋಪಾಲಕ ಅಂತ ಕರೀತಾರೆ, ಗೊಲ್ಲ ಬಾಲಕ ಅಂತ ಕರೀತಾರೆ. ಹಾಗಾಗಿ ಗೋವಿನ ಜೊತೆ ಭಗವಂತನಿಗೆ ತುಂಬಾ ನಿಕಟವಾದ ಸಂಬಂಧ. ಹಾಗಾಗಿ ಸನಾತನ ಧರ್ಮದಲ್ಲಿ ಏನೇನು ಬರುತ್ತೋ ಅದೆಲ್ಲದು ಯಾಕೆಂದ್ರೆ ಸನಾತನ ಧರ್ಮದ ಕೇಂದ್ರ ಬಿಂದು ಭಗವಾನ್ ಶ್ರೀಕೃಷ್ಣ. ಹಾಗಾಗಿ ಸನಾತನ ಧರ್ಮದ ಏನೇನು ಬರುತ್ತೋ ಸುತ್ತಮುತ್ತ ಅದೆಲ್ಲದೂ ಕೂಡ ಭಗವಂತನಿಗೆ ತುಂಬಾ ನಿಕಟವಾಗಿ ಇರುವಂತದ್ದು. ಗಂಗಾದೇವಿಯನ್ನ ಪೂಜೆ ಮಾಡ್ತೇವೆ. ಯಾಕೆ ಯಾಕೆ ಅಂತ ಹೇಳಿದ್ರೆ ಭಗವಂತನ ಪಾದೋದ್ಭವಳು, ಅವಳು ವಿಷ್ಣು ಪಾದೋದ್ಭವೇ ಗಂಗೆ. ಯಾಕೆ ಅಂತ ಹೇಳಿದ್ರೆ ಅವಳು ವಿಷ್ಣುವಿನ ಪಾದದಿಂದ ಬಂದಿರೋದ್ರಿಂದ ಗಂಗೆಗೆ ನಾವು ಪೂಜೆ ಮಾಡ್ತೇವೆ. ಎಲ್ಲಾ ನೀರು
ನೀರಿನಂತೆ ಗಂಗೆ ನೀರು ಕೂಡ ಕಾಣಿಸ್ಬೋದು, ಆದ್ರೆ ನಾವು ಎಲ್ಲಾ ನೀರಿನಂತೆ ಗಂಗಾ ದೇವಿಯನ್ನೇ ನೋಡುದಿಲ್ಲ. ಎಲ್ಲಾ ಕಲ್ಲಿನಂತೆ ಭಗವಂತನ ಶ್ರೀ ವಿಗ್ರಹವನ್ನ ನೋಡುದಿಲ್ಲ. ಎಲ್ಲಾ ಪುಸ್ತಕದಂತೆ ಶ್ರೀಮದ್ ಭಾಗವತವನ್ನ ನೋಡುದಿಲ್ಲ. ಅದೇ ರೀತಿಯಲ್ಲಿ ಎಲ್ಲಾ ನೀರಿನಂತೆ ಗಂಗೆಯನ್ನ ನೋಡುದಿಲ್ಲ. ಯಾಕೆಂದ್ರೆ ಭಗವಂತನಿಗೆ ತುಂಬಾ ನಿಕಟವಾಗಿ ಸಂಬಂಧ ಇರುವವಳು ಅವಳು. ಹಾಗೆಯೇ ಸನಾತನ ಧರ್ಮದಲ್ಲಿ ಏನೇನು ಬರುತ್ತೋ ನಾವು ಭಗವಂತನಿಗೆ ತುಂಬಾ ಹತ್ತಿರ ಇರುವಂತಹವರನ್ನ ಪೂಜಾರರು ಅಂತ ಕರಿತೀವಿ. ಉದಾಹರಣೆಗೆ ನಾವು ಗುರು ರಾಘವೇಂದ್ರ ಸ್ವಾಮಿಯವರನ್ನ ಪೂಜೆ ಮಾಡ್ತೇವೆ. ಗುರುಗಳಾದಂತಹ ರಾಘವೇಂದ್ರ ಸ್ವಾಮಿಯನ್ನ ಕರ್ನಾಟಕದಲ್ಲಿ ಕೊನೆ ಪಕ್ಷ ಎಲ್ಲರ ಮನೆಗಳಲ್ಲೂ ಕೂಡ ರಾಘವೇಂದ್ರ ಸ್ವಾಮಿನ ಪೂಜೆ ಮಾಡ್ತಾರೆ. ಯಾಕೆ ಯಾಕೆ ಅಂತ ಹೇಳಿದ್ರೆ ಭಗವಂತನಿಗೆ ನಿಕಟವಾದ ಸಂಬಂಧ ಇರುವವರು, ಭಗವಂತನಿಗೆ ತುಂಬಾ ಪ್ರಿಯರಾದವರು, ಭಗವಂತನ ಅನನ್ಯ ಭಕ್ತರು ಅನ್ನುವ ದೃಷ್ಟಿಯಿಂದ ಅವ್ರನ್ನ ಪೂಜೆ ಮಾಡ್ತೀವಿ. ಹಾಗೆ ಭಗವಂತನಿಗೆ ಸಂಬಂಧ ಏನಿದ್ದಿದೆ ಇದೆಲ್ಲದೂ ಕೂಡ ಪೂಜಾರ. ಭಗವಂತ ಹೇಗೆ ಪೂಜಾರನೋ ಭಗವಂತನಿಗೆ ಸಂಬಂಧಪಟ್ಟಿದ್ದೆಲ್ಲದೂ ಕೂಡ ಪೂಜಾರ. ಹಾಗೇನೆ ನಮ್ಮ ಒಂದೊಂದು ಆಚರಣೆಗಳು, ಈಗ ಉದಾಹರಣೆಗೆ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬ ಬಂತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಎಷ್ಟೊಂದು ಜಾಸ್ತಿ ಜನರ ಮನೆಯಲ್ಲೂ ಕೂಡ ಲಕ್ಷ್ಮೀ ದೇವಿಯನ್ನ ಕುಳ್ಳಿರಿಸಿ ಸಂಭ್ರಮದಿಂದ, ವಿಜೃಂಭಣೆಯಿಂದ, ಸಂತೋಷದಿಂದ ಅದ್ಧೂರಿಯಾಗಿ ಆಚರಿಸ್ತೇವೆ. ಯಾಕೆ? ಭಗವಂತನಿಗೆ ಲಕ್ಷ್ಮೀ ದೇವಿಗೆ ತುಂಬಾ ನಿಕಟವಾದ ಸಂಬಂಧ ಇದೆ. ಸಾಕ್ಷಾತ್ ಭಗವಂತನ ನಿತ್ಯ ಸಂಗಾತಿ, ಭಗವಂತನಿಗೆ ತುಂಬಾ ಪ್ರಿಯಳಾದವಳು ಲಕ್ಷ್ಮೀ ದೇವಿ. ಹಾಗೆ ಶಿವನನ್ನು ಕೂಡ ನಾವು ಪೂಜೆ ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ವೈಷ್ಣವಾನಾಂ ಯಥಾ ಶಂಭು, ಭಗವಂತನ ಅನನ್ಯ ಭಕ್ತ ಶಿವ. ಅದೇ ರೀತಿಯಲ್ಲಿ ನಮ್ಮ ಪ್ರತಿಯೊಂದು ಆಚರಣೆಗಳು ಕೂಡ ಈ ಈ ಒಂದು ವಿಷಯದ ಮೇಲೇನೆ ಕೇಂದ್ರೀಕೃತ ಆಗಿದೆ. ಈಗ ಬರೀ ವರಮಹಾಲಕ್ಷ್ಮಿ ಹಬ್ಬ ಅಲ್ಲ, ಮುಂದೆ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ. ಇದು ಎಲ್ಲಾ ರೀತಿಯಿಂದ ಎಲ್ಲಾ ಕಡೆಯಲ್ಲೂ ಕೂಡ ತುಂಬಾ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಿಸುವಂತಹ ಹಬ್ಬ. ಯಾಕೆಂದ್ರೆ ಸಾಕ್ಷಾತ್ ಭಗವಂತನೇ ಧರೆಗಿಳಿದು ಬಂದು ನಮ್ಗೆ ಭಗವಂತನ ಲೀಲೆಗಳನ್ನ ತೋರಿಸಿ ನಮ್ಮನ್ನ, ಕೃಷ್ಣ ಅಂದ್ರೆ ಅರ್ಥನೇ ಆಕರ್ಷಣೆ ಅಂತ, ದಿವ್ಯ ಲೀಲೆಗಳಿಂದ ನಮ್ಮನ್ನ ಅವನ ಕಡೆಗೆ ಆಕರ್ಷಣೆ ಮಾಡಿದಂತಹ ಒಂದು ತುಂಬಾ ಒಳ್ಳೆಯ ದಿವಸ, ತುಂಬಾ ಶುಭ ದಿನ, ಇಡೀ ಪ್ರಪಂಚಕ್ಕೆ ಒಳ್ಳೆದಾದಂತಹ ದಿನ. ಹಾಗಾಗಿ ಇದನ್ನ ನಾವು ನೆನೆಸ್ಕೊಳ್ತೇವೆ. ಬೇರೆ ಯಾರ ಹುಟ್ಟುಹಬ್ಬವನ್ನು ಕೂಡ ಅಷ್ಟು ವಿಜೃಂಭಣೆಯಿಂದ ಆಚರಿಸುವುದಿಲ್ಲ. ಪ್ರಪಂಚದಲ್ಲಿ ಎಷ್ಟು ದೊಡ್ಡ ಅವ್ರು ಯಾವುದೇ ಒಂದು ದೇಶಕ್ಕೆ ದೊಡ್ಡ ಪ್ರಧಾನಮಂತ್ರಿನೇ ಇರ್ಬೋದು, ರಾಷ್ಟ್ರಪತಿನೇ ಇರ್ಬೋದು, ಯಾರ ಹುಟ್ಟುಹಬ್ಬವನ್ನು ಕೂಡ ಅಷ್ಟು ವಿಜೃಂಭಣೆಯನ್ನು ಆಚರಿಸುವುದಿಲ್ಲ. ಆದ್ರೆ ಭಗವಂತ 5,000 ವರ್ಷಗಳ ಹಿಂದೆ ಅವತಾರ ಮಾಡಿದ್ರು ಕೂಡ ಇವತ್ತಿಗೂ ಕೂಡ ಅದೇ ವಿಜೃಂಭಣೆ, ಅದೇ ಅದ್ದೂರಿ, ಅದೇ ಸಂಭ್ರಮ, ಅದೇ ಸಂತೋಷ ಎಲ್ಲರೂ ಕೂಡ ಆಚರಿಸ್ತಾರೆ. ಹಾಗೇನೆ ಸನಾತನ ಧರ್ಮದಲ್ಲಿ ಏನೇನು ಬರುತ್ತೋ ಇದೆಲ್ಲದೂ ಕೂಡ ಭಗವಂತನಿಗೆ ಸಂಬಂಧಪಟ್ಟಿರುವಂತದ್ದು. ಉದಾಹರಣೆಗೆ ದೀಪಾವಳಿಯನ್ನ, ನಮ್ ಕಡೆ ದೀಪಾವಳಿಯನ್ನು ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾರೆ. 4 ದಿನ ಆಚರಿಸ್ತಾರೆ. ನರಕ ಚತುರ್ದಶಿ, ಬಲಿಪಾಡ್ಯಮಿ, ಗೋಪೂಜೆ, ಲಕ್ಷ್ಮೀ ಪೂಜೆ, ಆಯುಧ ಪೂಜೆ, ಎಲ್ಲ ಪ್ರತಿಯೊಂದು ಅಂಗಡಿ ಪೂಜೆ ಪ್ರತಿಯೊಂದು ಅದರಲ್ಲೇ ಮಾಡ್ತಾರೆ. ಯಾಕಪ್ಪ ನರಕ ಚತುರ್ದಶಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಭಗವಂತ ನರಕಾಸುರನನ್ನ ಕೊಂದಂತಹ ಪುಣ್ಯ ದಿನ ನರಕ ಚತುರ್ದಶಿ. ಬಲಿಪಾಡ್ಯಮಿ ಭಗವಂತನ ಪರಮ ಭಕ್ತನಾದ ಬಲಿ ಚಕ್ರವರ್ತಿಯನ್ನ ಪೂಜೆ ಮಾಡುವಂತಹ ದಿನ ಬಲಿಪಾಡ್ಯಮಿ. ಹೀಗೆ ಗೋಪೂಜೆ ಕೂಡ ನಾನು ಹೇಳಿದೆ, ಗೋಪೂಜೆ ಕೂಡ ಭಗವಂತನಿಗೆ ತುಂಬಾ ಪ್ರಿಯವಾಗಿರುವುದು ಅಂತ ಹೇಳಿದ್ರೆ ಗೋಮಾತೆ. ಹಾಗಾಗಿ ಗೋಮಾತೆಯನ್ನ ನಾವು ಪೂಜೆ ಮಾಡ್ತೇವೆ. ಅದೇ ರೀತಿಯಲ್ಲಿ ಭಗವಂತನಿಗೆ ಬೇರೆ ಯಾವುದೇ ಒಂದು ಹಬ್ಬವನ್ನು ತಗೊಂಡ್ರು ಕೂಡ ನಾವು ದಸರಾವನ್ನ ಇದು ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಭಗವಂತನಾದ ಶ್ರೀರಾಮಚಂದ್ರ ರಾವಣನನ್ನ ಕೊಂದು ವಾಪಸ್ ಅಯೋಧ್ಯೆಗೆ ಬಂದಂತಹ ಪುಣ್ಯ ದಿನ. ಈಗ ಇದನ್ನ ಮಾಡ್ತೇವೆ, ಏನು ಅಕ್ಷಯ ತೃತೀಯ ಬಂತು, ಅಕ್ಷಯ ತೃತೀಯ ದಿವಸ ಭಗವಂತನಾದ ಪರಶುರಾಮ ಅವತಾರ ಮಾಡಿದಂತಹ ದಿನ. ಅಷ್ಟು ಮಾತ್ರ ಅಲ್ಲ, ಗಂಗಾದೇವಿ ಭೂಮಿಗೆ ಬಂದಂತಹ ದಿನ. ಈ ಒಂದು ಇದೆಲ್ಲ ಆಚರಣೆ ಮಾಡ್ತಾ ಇದೀವಲ್ವ ನಾವು, ಇದೆಲ್ಲ ಹಬ್ಬಗಳನ್ನ, ಹರಿದಿನಗಳನ್ನ ನಾವು ಆಚರಣೆ ಮಾಡ್ತೇವೆ. ವೈಕುಂಠ ಏಕಾದಶಿ ಕೂಡ ಬರುತ್ತೆ ತುಂಬಾ ವಿಜೃಂಭಣೆಯಿಂದ. ಅದರಲ್ಲೂ ತಿರುಪತಿಯಲ್ಲೂ ಕೂಡ ಮತ್ತೆ ಎಲ್ಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಗಳಲ್ಲೂ ಕೂಡ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾರೆ. ಇದೆಲ್ಲ ಕೂಡ ಭಗವಂತನಿಗೆ ಸಂಬಂಧಪಟ್ಟಿರುವುದು. ಹಾಗಾಗಿ ಅಷ್ಟು ಮಾತ್ರ ಅಲ್ಲ, ಇದರಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಅದು ನಾವೇನೇನು ಆಚರಣೆ ಮಾಡ್ತಾ ಇದ್ದೇವೆ, ತುಳಸಿ ಪೂಜೆ ಮಾಡೋದಿರ್ಬೋದು, ಗಂಗಾದೇವಿ ಪೂಜೆ ಮಾಡಿರ್ಬೋದು, ಭಗವಂತನಾದ ಶ್ರೀಕೃಷ್ಣನ ಪೂಜೆ ಮಾಡ್ತಾ ಇರ್ಬೋದು, ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡೋದಿರ್ಬೋದು, ದೀಪಾವಳಿ ಆಚರಣೆ ಮಾಡೋದಿರ್ಬೋದು, ಬಲಿಪಾಡ್ಯಮಿ ಆಚರಣೆ ಮಾಡ್ಬೋದಿರ್ಬೋದು, ದಸರಾ ಆಚರಣೆ ಮಾಡ್ಬೋದಿರ್ಬೋದು, ಹೋಳಿ ಹುಣ್ಣಿಮೆ ಇರ್ಬೋದು, ನರಸಿಂಹ ಚತುರ್ದಶಿ ಇರ್ಬೋದು, ರಾಮನವಮಿ ಇರ್ಬೋದು, ಇದೆಲ್ಲ ಕೂಡ ಇದಕ್ಕೆಲ್ಲ ಉಲ್ಲೇಖ ಎಲ್ಲಿದೆ, ಇದರ ಮಹಾತ್ಮೆ ಎಲ್ಲಿದೆ ಅಂತ ಹೇಳಿದ್ರೆ ಇದೆಲ್ಲ ಕೂಡ ಶ್ರೀಮದ್ ಭಾಗವತಮಲ್ಲಿ, ಬೇರೆ ಎಲ್ಲೂ ಇಲ್ಲ.
ಭಗವದ್ಗೀತೆ ಹೌದು ಖಂಡಿತವಾಗಿ ನಮ್ಗೆಲ್ಲರಿಗೂ ಕೂಡ ತುಂಬಾ ಮುಖ್ಯವಾದ ಗ್ರಂಥ. ಯಾಕೆ ಅಂತ ಹೇಳಿದ್ರೆ ಭಗವಂತನಾದ ಆ, ಶ್ರೀಕೃಷ್ಣನ ಮುಖಾರವಿಂದದಿಂದಂತ ಬಿಂದದಿಂದಲೇ ಬಂದಿರುವಂತಹ ಆ, ಗ್ರಂಥ. ಒಂದು ಭಗವಂತನ ನುಡಿ, ಭಗವದ್ಗೀತೆ ಭಗವಂತನ ಗೀತೆ. ಹಾಗಾಗಿ ಮುಖ್ಯ. ಅದೇ ಭಗವಂತನಿಗೆ ಸಂಬಂಧ ಇರೋದ್ರಿಂದ ಮುಖ್ಯ. ಆದ್ರೆ ಆ ಸಾಕ್ಷಾತ್ ಭಗವಂತನೇ ಶ್ರೀಮದ್ ಭಾಗವತ ರೂಪದಲ್ಲಿದ್ದಾನೆ. ಅದು ಮಾತ್ರ ಅಲ್ಲ, ನಮ್ಮ ಇಡೀ ಸನಾತನ ಧರ್ಮ ನಿಂತಿರುವುದು ಶ್ರೀಮದ್ ಭಾಗವತದ ಆಧಾರದ ಮೇಲೆ. ಹಾಗಾಗಿ ಈ ಒಂದು ಇದನ್ನ ತಿಳ್ಕೊಳ್ಳುವಂತಹ ಗುರುತರವಾದ ಜವಾಬ್ದಾರಿ ನಮ್ಗಿದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಮುಂದಿನ ಪೀಳಿಗೆ ಉದಾಹರಣೆಗೆ ನಮ್ಮ ಮಕ್ಕಳೇ ಇರ್ಬೋದು, ಅಥವಾ ನೀವೆಲ್ಲ ಟೀಚರ್ಸ್, ನಿಮ್ ಸ್ಟೂಡೆಂಟ್ಸೇ ನಾಳೆ ಕೇಳ್ತಾರೆ, ಆ ಟೀಚರ್ ನಾವು ದೀಪಾವಳಿ ಯಾಕೆ ಆಚರಣೆ ಮಾಡ್ತೇವೆ, ಬಲಿಪಾಡ್ಯಮಿ ಯಾಕೆ ಆಚರಣೆ ಮಾಡ್ತೇವೆ, ನರಕ ಚತುರ್ದಶಿಯನ್ನ ಯಾಕೆ ಆಚರಣೆ ಮಾಡ್ತೇವೆ, ಅಥವಾ ಅಕ್ಷಯ ತೃತೀಯವನ್ನ ಯಾಕೆ ಆಚರಣೆ ಮಾಡ್ತೇವೆ? ಈಗ ನಮ್ಗೆ ಗೊತ್ತಿರೋದು ಇಷ್ಟೇ, ಅಕ್ಷಯ ತೃತೀಯ ದಿವಸ ಚಿನ್ನ ತಗೊಂಡ್ರೆ ಅಕ್ಷಯ ಆಗುತ್ತೆ ಅಂತ ಹೇಳಿ ನಾವು ಅಂದ್ಕೊಂಡಿರೋದು. ಆದ್ರೆ ಇಲ್ಲಿ ಯಾವುದು ಕೂಡ ಅಕ್ಷಯ ಆಗುದಿಲ್ಲ, ಇಲ್ಲಿ ಎಲ್ಲದು ಕ್ಷಯ ಆಗುದು. ಈಗ ಇರುವವರು ಇನ್ನೊಂದು ಸ್ವಲ್ಪ ವರ್ಷಗಳು ಬಿಟ್ಟು ಇರುವುದಿಲ್ಲ, ಕ್ಷಯ ಆಗುತ್ತೆ. ಈಗ ಇರುವಂತದ್ದು ಇನ್ನೊಂದು ಸ್ವಲ್ಪ ವರ್ಷಗಳು ಬಿಟ್ರೆ ಎಲ್ಲ ಕ್ಷಯ ಆಗುತ್ತೆ. ಹಾಗಾಗಿ ಇಲ್ಲಿ ಅಕ್ಷಯವಾದದ್ದು ಯಾವುದೂ ಇಲ್ಲ. ನಿಜವಾದ ಅಕ್ಷಯ ಆಗುವುದು ಭಗವಂತನ ಸೇವೆ ಮಾತ್ರ. ಅದಕ್ಕೂ ಕೂಡ ಉಲ್ಲೇಖ ಶ್ರೀಮದ್ ಭಾಗವತದಲ್ಲೇ ಬರುತ್ತೆ. ಯಾವ ರೀತಿಯಲ್ಲಿ ಕಿಂಚಿತ್ತಾದ್ರೂ ಭಗವಂತನ ಸೇವೆ ಮಾಡಿದವರನ್ನ ಜನ್ಮ ಜನ್ಮಾಂತರದಲ್ಲೂ ಕೂಡ ಭಗವಂತ ಯಾವ ರೀತಿಯಲ್ಲಿ ಕಾಪಾಡ್ತಾನೆ ಅನ್ನುವ ಉಲ್ಲೇಖ ಕೂಡ ಶ್ರೀಮದ್ ಭಾಗವತದಲ್ಲೇ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ಭಾಗವತದ ಪ್ರಚಾರ ಅಥವಾ ಭಾಗವತದಲ್ಲಿ ನಾವು ಇಷ್ಟೊಂದು ಇದನ್ನ ಗಂಭೀರವಾಗಿ ಯಾಕೆ ತಿಳ್ಕೊಳ್ಬೇಕು ಅಂದ್ರೆ, ಇದಕ್ಕೆ ಒಂದಲ್ಲ ಎರಡಲ್ಲ, ಬೇಕಾದಷ್ಟು ಅಪರಿಮಿತ ಕಾರಣ ಇದೆ. ಒಂದು ಆ ಒಂದು ಕಾರಣ ಹೇಳ್ತೀನಿ. ಇವತ್ತೇ ನಾನು ಓದ್ತಾ ಇದ್ದೆ, 7ನೇ ಸ್ಕಂದದಲ್ಲಿ ನರಸಿಂಹ ಅವತಾರ ಬರುತ್ತೆ. ನಾನು ಈ ಗ್ರಂಥ ನಿಮ್ಗೆ ತೋರಿಸ್ತೇನೆ, ನರಸಿಂಹ ಅವತಾರ. ನರಸಿಂಹ ಅವತಾರದಲ್ಲಿ ಭಗವಂತ ಯಾವ ರೀತಿಯಲ್ಲಿ ನರಸಿಂಹ ಸ್ವಾಮಿಯಾಗಿ ಬಂದು ಹಿರಣ್ಯಕಶಿಪುವನ್ನ ಸಂಹಾರ ಮಾಡ್ದ ಅಂತ ಅದನ್ನ ಓದ್ತಾ ಇದ್ದೆ. ನಾನು ಎಷ್ಟೋ ಸಲ ಓದಿದ್ದೇನೆ. ಇವತ್ತು ಕೂಡ ಓದುವಾಗ ನನಗೆ ಅನ್ನಿಸ್ತಾ ಇತ್ತು, ಒಂದು ಪಕ್ಷ ಇದನ್ನ ಯಾರಾದ್ರೂ ಓದಿದ್ರೆ ಖಂಡಿತವಾಗಿ ಅವರು ಭಗವಂತನ ಒಂದು ಇರುವಿಕೆಯನ್ನ, ಅಸ್ತಿತ್ವವನ್ನ ನಂಬ್ತಾರೆ. ಯಾಕೆಂದ್ರೆ ಅಷ್ಟು ಅದ್ಭುತವಾಗಿ ಅದರಲ್ಲಿ ವರ್ಣನೆ ಮಾಡಲಾಗಿದೆ. ಹೇಗೆ ಅಂತೇಳಿ ಹೇಳಿದ್ರೆ, ಈಗ ಎಷ್ಟೋ ಜನ ನಾವು ಸುತ್ತಮುತ್ತ ನೋಡ್ತೇವೆ, ಅಯ್ಯೋ ಭಗವಂತ ನಮ್ ಕೆಲ್ಸ ನಾವ್ ಮಾಡಿದ್ರೆ ನಮ್ ಹೊಟ್ಟೆ ತುಂಬುತ್ತೆ, ಭಗವಂತನ ಏನ್ ಬಂತು ಪಾಲು ಅಂತ ಹೇಳಿ ಅನ್ಕೊಂತಾರೆ. ನಾವು ಕಷ್ಟಪಟ್ಟು ದುಡಿದ್ರೆ ನಮ್ದು ಹೊಟ್ಟೆ ನಾವು ತುಂಬುತ್ತೆ, ನಾವು ಎಷ್ಟು ಕಷ್ಟಪಡ್ತೀವೋ ಅಷ್ಟು ನಮ್ಗೆ ಫಲ ಸಿಗುತ್ತೆ ಅಂತ. ಖಂಡಿತವಾಗಿ ಅಲ್ಲ. ಹಿರಣ್ಯಕಶಿಪು ಎಷ್ಟು ಕಷ್ಟಪಟ್ಟಿದ್ದ ಅಂತ ಹೇಳಿದ್ರೆ ತಪಸ್ಸು ಮಾಡ್ಲಿಕ್ಕೆ, ಅವನ ಮಾಂಸ ಖಂಡಗಳನ್ನ ಆ ಕ್ರಿಮಿ ಕೀಟಗಳು ತಿಂದಿ ಹಾಕಿ ಅವನು ಬರೀ ಮೂಳೆ ಮಾತ್ರ ಉಳಿದಿತ್ತು. ನಮ್ಗೆ ಇದು ನಂಬಲಿಕ್ಕೂ ಅಸಾಧ್ಯ. ಅಷ್ಟೊಂದು ಇಚ್ಛಾಶಕ್ತಿ, ಅಷ್ಟೊಂದು ಆತ್ಮಸ್ಥೈರ್ಯ ಅವನಲ್ಲಿತ್ತು. ನಾನು ಖಂಡಿತ ದಿಗ್ವಿಜಯ ಆಗ್ಬೇಕು, ನಾನು ಎಲ್ಲರನ್ನು ಜಯಿಸಬೇಕು ಅನ್ನೋ ಆ ಒಂದು ಉತ್ಕಟ ಇಚ್ಛೆಯಿಂದ ಅವನು ಅಷ್ಟೊಂದು ಕಷ್ಟಪಟ್ಟಿದ್ದ. ಕಷ್ಟಪಟ್ಟು ಅದಕ್ಕೆ ಬ್ರಹ್ಮದೇವರು ಬಂದು ವರವನ್ನು ಕೂಡ ಕೊಟ್ರು. ನನಗೆ ಸಾವೇ ಇರಬಾರ್ದು ಅನ್ನುವ ವರವನ್ನ ಅವನು ಕೇಳ್ಕೊಂತಾನೆ. ಆದ್ರೆ ಸಾವು ನನಗೂ ಇದೆ, ನಿನಗೆ ಸಾವಿಲ್ದಿದ್ದಂಗೆ ನಾನು ಹೆಂಗೆ ವರ ಕೊಡ್ಲಿಕ್ಕಾಗುತ್ತೆ ಅಂತ ಬ್ರಹ್ಮದೇವರು ಕೇಳ್ಕೊಂಡಾಗ, ಅಲ್ಲೂ ಕೂಡ ತನ್ನ ಒಂದು ಭೌತಿಕವಾದ ಬುದ್ಧಿಶಕ್ತಿಯಿಂದ ಅವನು ಅಮರನಾಗ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಹಗಲಲ್ಲಲ್ಲ, ರಾತ್ರಿಲಲ್ಲ, ಆಕಾಶದಲ್ಲಲ್ಲ, ಭೂಮಿಯಲ್ಲಲ್ಲ, ಯಾವುದೇ ಒಂದು ಆಯುಧಗಳಿಂದಲಲ್ಲ, ಹೆಚ್ಚಾಗಿ ಸತ್ತಿರುವುದರಿಂದ ಅಲ್ಲ, ಬದುಕಿರುವುದರಿಂದ ಅಲ್ಲ, ಯಾವುದೇ ಒಂದು ಆಯುಧದಿಂದ ಅಲ್ಲ, ಸತ್ತಿರುವುದರಿಂದ ಅಲ್ಲ, ಬದುಕಿರುವುದರಿಂದ. ಅಂದ್ರೆ ಉಗುರನ್ನ ನಾವು ಸತ್ತಿರುವುದಂತಾನೂ ಹೇಳಲಿಕ್ಕಾಗುದಿಲ್ಲ, ಬದುಕಿರುವುದಂತಾನೂ ಹೇಳಲಿಕ್ಕಾಗುದಿಲ್ಲ. ಹಾಗಾಗಿ ನರಸಿಂಹಸ್ವಾಮಿ ಉಗುರನಿಂದ ಸೀಳಿದ್ರು. ಹಾಗಾಗಿ ಭಗವಂತನನ್ನ ಅಚಿಂತ್ಯ ಅಂತ ಹೇಳಿ ಕರೀತಾರೆ. ಅಚಿಂತ್ಯ ಅಥವಾ ಅಧೋಕ್ಷಜ. ಅಧೋಕ್ಷಜ ಅಂದ್ರೆ, ಅಕ್ಷಜ ಅಂದ್ರೆ ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗುದು. ನಮ್ಮ ಸುತ್ತಮುತ್ತ ಏನೇನ್ ಕಾಣಿಸ್ತಾ ಇದೆ, ಏನೇನ್ ಕೇಳಿಸ್ತಾ ಇದೆ, ಏನೇನ್ ನಮ್ಗೆ ಅನುಭವ ಆಗ್ತಾ ಇದೆ, ಇದೆಲ್ಲ ಅಕ್ಷಜ. ಆದ್ರೆ ಭಗವಂತ ಇದನ್ನ ಮೀರಿದವನು, ಅಧೋಕ್ಷಜ. ನಮ್ಮ ಇಂದ್ರಿಯಗಳಿಗೆ ಅಷ್ಟು ಸುಲಭವಾಗಿ ಗೋಚರ ಆಗುವವನಲ್ಲ. ಅಷ್ಟು ಮಾತ್ರ ಅಚಿಂತ್ಯ, ನಮ್ಮ ಚಿಂತನೆಗೆ ಮೀರಿದ್ದು. ಹಿರಣ್ಯಕಶಿಪು ಏನು ಯೋಚನೆ ಮಾಡ್ದ? ಹಗಲಲ್ಲಿ ಸಾಯುವುದಿಲ್ಲ, ರಾತ್ರಿಯಲ್ಲಿ ಸಾಯುವುದಿಲ್ಲ ಅಂದ್ರೆ ಮತ್ತೆ ಯಾವಾಗ ಸಾಯ್ಲಿಕ್ಕೆ ಸಾಧ್ಯ? ಸಾವೇ ಇಲ್ಲ. ಆಕಾಶದಲ್ಲಿ ಸಾಯುವುದಿಲ್ಲ, ಭೂಮಿಯಲ್ಲಿ ಸಾಯುವುದಿಲ್ಲ ಅಂದ್ರೆ ಹಾಗಾದ್ರೆ ಸಾಯ್ಲಿಕ್ಕೆ ಸಾಧ್ಯ ಇಲ್ಲ. ಮನೆಯ ಒಳಗಡೆ ಸಾಯುವುದಿಲ್ಲ, ಹೊರಗಡೆ ಸಾಯುವುದಿಲ್ಲ ಅಂದ್ರೆ ಇನ್ ಹೇಗೆ ಸಾಯ್ಲಿಕ್ಕೆ ಸಾಧ್ಯ? ಸಾಧ್ಯನೇ ಇಲ್ಲ. ಆ ನಾವು ಸತ್ತಿದ್ರಿಂದಲ್ಲ, ಬದುಕಿದ್ರಿಂದಲ್ಲ, ಆ ಯಾವುದೇ ಒಂದು ಆಯುಧರಿಂದಲ್ಲ, ಯಾವುದೇ ಒಂದು ಪ್ರಾಣಿಯಿಂದಲ್ಲ, ಯಾವುದೇ ಒಂದು ಮನುಷ್ಯರಿಂದಲ್ಲ, ದೇವದಾನವರಿಂದಲ್ಲ, ಹೆಚ್ಚಾಗಿ ಬ್ರಹ್ಮದೇವ ನೀನು ಸೃಷ್ಟಿ ಮಾಡಿದ ಯಾವುದರಿಂದಲೂ ಕೂಡ ನನ್ಗೆ ಸಾವು ಬರಬಾರದು. ಅವನೇನ್ ಅನ್ಕೊಂಡಿದ್ದ? ಎಲ್ಲರೂ ಬ್ರಹ್ಮನ ಸೃಷ್ಟಿಯಲ್ಲೇ ಇರುವವರು.
ಹಾಗಾಗಿ ಇದನ್ನ ಬಿಟ್ಟು ಏನಾದ್ರೂ ಇರ್ಲಿಕ್ಕೆ ಸಾಧ್ಯನಾ? ಅಂದ್ರೆ ಅವನಿಗೆ ಗೊತ್ತಿರ್ಲಿಲ್ಲ ಬ್ರಹ್ಮನನ್ನು ಸೃಷ್ಟಿ ಮಾಡಿದವ ಭಗವಂತ ಇದ್ದಾನೆ ಅಂತ ಹೇಳಿ. ಹಾಗೆ ಇದೊಂದು ಕಥೆಯಿಂದ ನಿಜವಾಗ್ಲೂ ಭಗವಂತ ಎಷ್ಟು ಅದ್ಭುತ, ಎಷ್ಟು ಅಚಿಂತ್ಯ, ಎಷ್ಟು ಭಕ್ತವತ್ಸಲ. ಅಷ್ಟು ಮಾತ್ರ ಅಲ್ಲ, ಹಿರಣ್ಯಕಶಿಪು ನಿನ್ನನ್ನ ಸಾಯಿಸ್ತೇನೆ, ನಿನ್ನ ರುಂಡದಿಂದ ಮುಂಡವನ್ನ ಬೇರ್ಪಡಿಸ್ತೇನೆ ಅಂತೇಳಿ ಕತ್ತಿಯನ್ನು ಎತ್ತದಾಗ ಭಗವಂತ ಸರಿಯಾದ ಸಮಯಕ್ಕೆ ಬಂದು ಪ್ರಹ್ಲಾದ, ಪುಟ್ಟ ಬಾಲಕ ಪ್ರಹ್ಲಾದನನ್ನ ರಕ್ಷಣೆ ಮಾಡ್ತಾನೆ. ಹಾಗಾಗಿ ಈ ಒಂದು ಅದ್ಭುತ ಕಥೆಗಳನ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ನಾವು ಹಿರಣ್ಯಕಶಿಪುವಿನಿಂದ ಬುದ್ಧಿವಂತರಾಗ್ಲಿಕ್ಕೆ ಸಾಧ್ಯ ಇದೆಯಾ? ಇನ್ನೊಂದು ಉದಾಹರಣೆ, ರಾವಣನ ಉದಾಹರಣೆ. ರಾವಣ ಎಷ್ಟು ಬುದ್ಧಿವಂತ ಅಂದ್ರೆ, ನಾವಿವತ್ತು ದೊಡ್ಡ ಮನೆ ಮೇಲೆ ಮನೆ ಕಟ್ಟಿ ಯಾವ್ದೋ ಬೆನ್ಸ್ ಕಾರ್ ತಗೊಂಡು ಯಾವ್ದೋ ಒಂದು ಒಳ್ಳೆ ಡಿಗ್ರಿ ಇದ್ದು ಎಲ್ಲ ಚೆನ್ನಾಗಿದ್ರೆ ದೊಡ್ಡ ಬುದ್ಧಿವಂತ ಅಂತ ಅನ್ಕೊಂತೇವೆ ನಾವು. ಆದ್ರೆ ರಾವಣ ಎಷ್ಟು ಬುದ್ಧಿವಂತ ಅಂತ ಹೇಳಿದ್ರೆ, ಅವನು ಒಂದು ಅರಮನೆ ಕಟ್ಟಿದ್ದಲ್ಲ, ಇಡೀ ಲಂಕಾ ಪಟ್ಟಣವನ್ನೇ ಸ್ವರ್ಣಮಯ ಮಾಡಿದ್ದ. ಇಡೀ ಲಂಕಾ ಪಟ್ಟಣವನ್ನೇ ಚಿನ್ನದಿಂದ ಕಟ್ಟಿದ್ದ. ಅಷ್ಟು ಮಾತ್ರ ಅಲ್ಲ, ಬರೀ ಲಂಕಾ ಪಟ್ಟಣ ಚಿನ್ನದಿಂದ ಕಟ್ಟಿದ್ ಮಾತ್ರ ಅಲ್ಲ, ಅವನು ಸ್ವರ್ಗಕ್ಕೆ ಏರ್ಲಿಕ್ಕೂ ಕೂಡ ಮೆಟ್ಟಿಲನ್ನ ತಯಾರು ಮಾಡ್ತಾ ಇದ್ದ. ಅಷ್ಟು ಬುದ್ಧಿವಂತ. ಅಷ್ಟು ಮಾತ್ರ ಅಲ್ಲ, ಮಾಯಾ ವಿದ್ಯೆಗಳಲ್ಲೂ ಕೂಡ ಎಷ್ಟು ಚತುರ ಅಂತೇಳಿ ಹೇಳಿದ್ರೆ, ಮಾತೆ ಸೀತೆಯನ್ನ ಅವನು ಆ ಕತ್ಕೊಂಡು ಹೋಗ್ಲಿಕ್ಕಂತ ಬಂದಾಗ ಅವನು ವೇಷ ಬದಲಾವಣೆ ಮಾಡ್ಕೊಂಡು ಬಂದ. ಅಷ್ಟು ಬುದ್ಧಿವಂತ ಮಾತ್ರ ಅಲ್ಲ, ಅಷ್ಟು ಶಕ್ತಿವಂತ ಕೂಡ. ಗೊತ್ತು ಎಷ್ಟು ಶಿವನನ್ನ ತಪಸ್ಸು ಮಾಡ್ಲಿಕ್ಕೆ ಹೋದಾಗ ಆ ಒಂದು ಬೆಟ್ಟವನ್ನೇ ಅಲುಗಾಡಿಸಿದ್ದ, ಅವನು ಕೈಲಾಸ ಪರ್ವತವನ್ನೇ ಅಲುಗಾಡಿಸಿದ್ದ ಅಂತ ಹೇಳಿ ಕತೆ ಬರುತ್ತೆ. ಹಾಗಾಗಿ ಇದೆಲ್ಲ ರೀತಿಯಲ್ಲೂ ಕೂಡ ಅವನಿಗೆ ಒಳ್ಳೆ ಕುಲದಲ್ಲೂ ಕೂಡ ಜನಿಸಿದ್ದ. ಅವನ ತಂದೆ ಬ್ರಾಹ್ಮಣ ಆಗಿದ್ದ. ಹಾಗಾಗಿ ಇಷ್ಟೆಲ್ಲ ಬುದ್ಧಿವಂತಿಕೆ ಇತ್ತು, ಇಷ್ಟೆಲ್ಲ ಒಂದು ಒಳ್ಳೆ ಜನ್ಮ ಇತ್ತು, ಇಷ್ಟೆಲ್ಲ ವಿದ್ಯೆ ಇತ್ತು, ಇಷ್ಟೆಲ್ಲ ಮಾಯಾಶಕ್ತಿಗಳಿತ್ತು, ಇಷ್ಟೆಲ್ಲ ಇದ್ರೂ ಕೂಡ ಏನ್ ಪ್ರಯೋಜನ ಆಯ್ತು? ಏನು ಪ್ರಯೋಜನ ಆಗ್ಲಿಲ್ಲ. ಅದೇ ನಾವು ವಾನರ ಸೇನೆಯನ್ನ ತಗೊಳ್ಳೋಣ. ಅವರಲ್ಲಿ ಒಂದು ಅಸ್ತ್ರಶಸ್ತ್ರದ ಅಭ್ಯಾಸ ಇಲ್ಲ, ಅವರಿಗೆ ಸರಿಯಾಗಿ ಮನುಷ್ಯ ತರ ಒಂದು ನಾಗರಿಕತೆ ಅನ್ನೋದು ಅವರಲ್ಲಿ ಇರ್ಲಿಲ್ಲ, ಅವರಿಗೆ ಯಾವುದೇ ಒಂದು ಅಂತಹ ಒಂದು ದೊಡ್ಡ ಶಕ್ತಿವಂತರೂ ಆಗಿರ್ಲಿಲ್ಲ. ಆ ಮನುಷ್ಯನಿಗೆ ಹೋಲಿಸಿದ್ರೆ ಅವರಲ್ಲಿ ಅಂತಹ ಒಂದು ಒಳ್ಳೆ ಗುಣಗಳು ಅಂತ ಹೇಳಿ ಏನೂ ಕಾಣ್ಲಿಕ್ಕೆ ಸಿಗ್ತಾ ಇರ್ಲಿಲ್ಲ. ಆದರೆ ಇವತ್ತು ಕೂಡ ರಾಮಾಯಣದಲ್ಲಿ ಅಜರಾಮರವಾಗಿದೆ ವಾನರರ ಹೆಸರು. ಯಾಕೆ ಅಂತ ಹೇಳಿದ್ರೆ, ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ, ಯಜಂತಿ ಸುಮೇಧಸಃ ಅಂತ. ತಲೆಯಲ್ಲಿ ಮೇಧಸ್ಸು ಅಂದ್ರೆ ಆ ಮೆದುಳು ಅಂತ ಹೇಳಿ. ಮೇಧಸ್ಸು ಅಂದ್ರೆ ಮೆದುಳಿನ ಒಂದು ಇದಕ್ಕೆ ಮೇಧಸ್ಸು ಅಂತ ಹೇಳಿ ಹೇಳ್ತಾರೆ. ಸುಮೇಧಸ್ಸು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುವಂತಹ ಮೆದುಳು ಅಂತ. ಯಜಂತಿ ಸುಮೇಧಸಃ, ನಿಜವಾಗ್ಲೂ ಯಾರು ಬುದ್ಧಿವಂತರು ಇರ್ತಾರೋ ಅವರು ಭಗವಂತನಿಗೆ ಶರಣಾಗ್ತಾರೆ. ಹಾಗಾಗಿ ಭೌತಿಕ ದೃಷ್ಟಿಯಿಂದ ನೋಡಿದ್ರೆ ಹಿರಣ್ಯಕಶಿಪು ದೊಡ್ಡ ಬುದ್ಧಿವಂತ ಆಗಿದ್ದ, ರಾವಣ ದೊಡ್ಡ ಬುದ್ಧಿವಂತ ಆಗಿದ್ದ. ಈ ಇತಿಹಾಸದಲ್ಲಿ ವರ್ತಮಾನದಲ್ಲಿ ಹಿಂದೆ, ಇಂದು, ಮುಂದೆ, ಭೂತ, ಭವಿಷ್ಯ, ವರ್ತಮಾನ ಮೂರು ಕಡೆ ನೋಡಿದ್ರು ಕೂಡ ಅಷ್ಟು ಬುದ್ಧಿವಂತರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಏನ್ ಪ್ರಯೋಜನಕ್ಕಾಯ್ತು? ಯಾವುದೇ ಒಂದು ಪ್ರಯೋಜನಕ್ಕಾಗ್ಲಿಲ್ಲ. ಹಿರಣ್ಯಕಶಿಪುವಿನ ತಂದೆ ಕೂಡ ಬ್ರಾಹ್ಮಣ ಆಗಿದ್ದ. ಆದ್ರೆ ಆ ಹಿರಣ್ಯಕಶಿಪುವನ್ನ ರಾಕ್ಷಸ ಅಂತ ಕರೀತಾರೆ ಬಿಟ್ರೆ ಬ್ರಾಹ್ಮಣ ಅಂತ ಕರೆಯಲ್ಲ. ರಾವಣನ ತಂದೆ ಕೂಡ ಬ್ರಾಹ್ಮಣ ಆಗಿದ್ದ, ಆದ್ರೆ ರಾವಣನನ್ನ ರಾಕ್ಷಸ ಅಂತ ಕರೀತಾರೆ ಬಿಟ್ರೆ ಬ್ರಾಹ್ಮಣ ಅಂತ ಕರೆಯಲ್ಲ. ಹಾಗೇನೆ ಭಗವಂತನ, ಆದ್ರೆ ವಾನರ ಸೇನೆಯನ್ನ ಇವತ್ತು ಯಾರು ಕೂಡ ಮಂಗ ಅಂತ ಕರೆಯೋದಿಲ್ಲ. ಎಲ್ಲರೂ ಕೊಂಡಾಡ್ತಾರೆ, ಭಗವಂತನಾದ ಶ್ರೀರಾಮಚಂದ್ರನಿಗೆ ತುಂಬಾ ಪ್ರಿಯರಾದವರು ಅಂತೇಳಿ ಹೇಳಿ ಎಲ್ಲರೂ ಸಂತೋಷ ಪಡ್ತಾರೆ, ಕೊಂಡಾಡ್ತಾರೆ. ಹಾಗಾಗಿ ಶಾಸ್ತ್ರ ಹೇಳುತ್ತೆ ಯಜಂತಿ ಸುಮೇಧಸಃ, ನಿಜವಾದ ಬುದ್ಧಿವಂತರು ಭಗವಂತನಿಗೆ ಶರಣಾಗ್ತಾರೆ ಅಂತ ಹೇಳಿ. ಹಾಗೇನೆ ಅದೇ ಭಗವಂತ ತುಂಬಾ ಕರುಣೆಯಿಂದ ಈ ಭಾಗವತ ರೂಪದಲ್ಲಿ ಇವತ್ತು ನಮ್ಮ ಮುಂದೆ ಬಂದಿದ್ದಾನೆ. ಹಾಗಾಗಿ ನಾವೆಲ್ಲರೂ ಕೂಡ ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿ ಇದನ್ನ ನಾವೆಲ್ಲರೂ ಕೂಡ ಗಂಭೀರವಾಗಿ ಇದರ ಅಧ್ಯಯನ ಮಾಡ್ಬೇಕು. ಅಷ್ಟು ಮಾತ್ರ ಅಲ್ಲ, ನೀವೆಲ್ಲರೂ ಕೂಡ ಗುರುಗಳ ಸ್ಥಾನದಲ್ಲಿ ಇದ್ದೀರಾ. ಒಂದು ಶ್ಲೋಕ ಬರುತ್ತೆ, ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ ಅಂತ. ಅಂದ್ರೆ ಅಜ್ಞಾನ ಅನ್ನುವಂತಹ ಕತ್ತಲೆಯನ್ನ ಕಳೆದು ಈ ಒಂದು ಕಣ್ಣಿಗೆ ದಿವ್ಯ ದೃಷ್ಟಿಯನ್ನ ಕೊಟ್ಟು ಜ್ಞಾನ ಅನ್ನುವಂತಹ ಅಂಜನವನ್ನು ಕೊಡುವಂತಹ ಗುರು ಏನಿದ್ದಾರೆ, ಈ ಒಂದು ಭೌತಿಕ ದೃಷ್ಟಿಗೆ ಗೋಚರ ಆಗದೇ ಇರುವಂತಹದನ್ನ ಕೊಡುವಂತಹ ನಿಜವಾದ ಜ್ಞಾನವನ್ನ ಕೊಡುವವರು ಯಾರಿದಾರೋ ಅವರೇ ಗುರುಗಳು ಅಂತ ಹೇಳಿ. ಹಾಗಾಗಿ ನಮ್ಮ
ನಿಮ್ಮ ವಿದ್ಯಾರ್ಥಿಗಳು ಏನಿದ್ದಾರೆ ಅವರಿಗೆ ನಾವು ಬರೀ ಈ ಏನು ಜಡವಿದ್ಯೆ ಏನಿದೆ ಬರೀ ಹೊಟ್ಟೆ ತುಂಬಿಸಿಕೊಳ್ಳುವಂತಹ ವಿದ್ಯೆಯನ್ನು ಕೊಟ್ರೆ ನಾವು ಗುರುಗಳು ಅಂತ ಹೇಳಿ ಆಗುದಿಲ್ಲ. ನಾವು ನಿಜವಾಗ್ಲೂ ಅವರಿಗೆ ಈ ನಿಜವಾದ ವಿದ್ಯೆಯನ್ನು, ಈ ಶ್ರೀಮದ್ ಭಾಗವತದ ಸಾರವನ್ನ ನಾವು ಅವರಿಗೆ ನಿಜವಾಗ್ಲೂ ಹೇಳ್ಬೇಕು. ಹಾಗಾಗಿ ನಾವು ಅವರಿಗೆ, ನಮ್ಗೆ ಗೊತ್ತಿದ್ರೆ ನಾವು ಅವರಿಗೆ ಹೇಳ್ಬೋದು. ಅವರಿಗೂ ಆ ಒಂದು ಸರಿಯಾದ ಮಾರ್ಗದಲ್ಲಿ ತಗೊಂಡು ಹೋಗುವಂತಹ ಗುರುತರವಾದ ಜವಾಬ್ದಾರಿ ನಮ್ಗಿದೆ. ಗುರು ಅಂದ್ರೆ ತೂಕ ಅಂತ, ಭಾರ ಅಂತ. ಹಾಗಾಗಿ ಗುರುವಿನ ಕರ್ತವ್ಯ ಏನಿದೆ, ಜವಾಬ್ದಾರಿ ಏನಿದೆ, ಅದು ತುಂಬಾ ಗುರುತರವಾದದ್ದು, ಜವಾಬ್ದಾರಿಯುತವಾದದ್ದು. ಇದು ಮಾಮೂಲಿ ಕೆಲಸ ಅಲ್ಲ. ಈಗ ಬೇರೆ ಎಲ್ಲಾ ಪ್ರೊಫೆಷನ್ ತರ ಅಲ್ಲ ನಿಮ್ಮ ಪ್ರೊಫೆಷನ್. ಯಾಕೆ ಅಂತ ಹೇಳಿದ್ರೆ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಹಾಗಾಗಿ ಅವರನ್ನ ಸನ್ಮಾರ್ಗದಲ್ಲಿ ನಡೆಸುವಂತಹ ಗುರುತರವಾದ ಜವಾಬ್ದಾರಿ ನಮ್ಮಲ್ಲಿದೆ. ಜಡವಿದ್ಯೆಯನ್ನ ಕೊಡ್ತಾ ಇದ್ದೇವೆ, ಅದು ಹೊಟ್ಟೆ ತುಂಬಿಸಿಕೊಳ್ಳುವಂತಹ ವಿದ್ಯೆ. ಆದ್ರೆ ಅಷ್ಟಕ್ಕೆ ನಮ್ಮ ಆ ಕೆಲಸ ಸೀಮಿತ ಆಗಿದ್ರೆ ನಾವು ನಿಜವಾಗ್ಲೂ ಗುರುತರವಾದ ಜವಾಬ್ದಾರಿಯನ್ನ ನಾವು ಮಾಡ್ತಾ ಇಲ್ಲ. ಉದಾಹರಣೆ, ಇವತ್ತು ಬೆಳಿಗ್ಗೆ ಯಾವ್ದೋ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಬಂದಿತ್ತು. ನಿಮ್ಗೂ ಕೂಡ ಬಂದಿರ್ಬೋದು ಈಗಾಗ್ಲೇ ಆ ಮೆಸೇಜ್. ಹಿರಿಯಡ್ಕದಲ್ಲಿ 17 ವರ್ಷದ ಹುಡುಗ ಬಾವಿ ಹಾರಿ ಹತ್ಯೆ ಮಾಡ್ಕೊಂಡ ಅಂತ ಹೇಳಿ. ಯಾಕೆ ಅಂತೇಳಿ ಕೇಳಿದ್ರೆ, ಕಾರಣ ಕೇಳಿದ್ರೆ, ಅವನು ಮೊಬೈಲ್ ಅಲ್ಲಿ ಗೇಮ್ಸ್ ಆಡ್ತಾ ಇದ್ದ. ಅದೇ ತಂದೆ ತಾಯಿಗಳು ಇವನು ಗೇಮ್ಸ್ ಹುಚ್ಚು ಜಾಸ್ತಿ ಆಯ್ತು ಅಂತ ಅದನ್ನ ಎತ್ತಿಟ್ರು. ಅವ್ನು ಎಷ್ಟು ಅದಕ್ಕೆ ವ್ಯಸನಿಯಾಗಿದ್ದ ಅಂತ ಹೇಳಿ ಹೇಳಿದ್ರೆ, ದುರ್ವ್ಯಸನಿಯಾಗಿದ್ದ ಅಂತ ಹೇಳಿ ಹೇಳಿದ್ರೆ, ಅವನಿಗೆ ಮೊಬೈಲ್ ಪ್ರಾಣ ಬೇಕಾದ್ರೂ ಬಿಡ್ಬೋದು, ಮೊಬೈಲ್ ಬಿಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಅವನು ಮೊಬೈಲ್ ಇಂದ ದೂರ ಇಡುವುದು ಅವನಿಗೆ ಪ್ರಾಣವನ್ನು ಬಿಡುವುದಕ್ಕಿಂತ ಕಷ್ಟ ಆಗೋಯ್ತು. ಹಾಗಾಗಿ ಹೋಗಿ ಬಾವಿ ಹಾರಿ ತೀರ್ಕೊಂಡ. ಇದು ನಮ್ಗೆ ಒಂದು ಬರೀ ಒಂದು ಪೇಪರಿನಲ್ಲಿ ಬಂದಿರುವಂತಹ ನ್ಯೂಸ್ ಅಂತ ನಾವು ಇದನ್ನ ಕಡೆಗಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿ ಹೇಳಿದ್ರೆ, ನಿಜವಾಗ್ಲು ಈಗ ನಾನು ಶುರು ಮಾಡಿದ್ದು ಯಯಾತ್ಮ ಸುಪ್ರಸೀದತಿ ಅಂತ. ಆತ್ಮದ ಪ್ರಸನ್ನತೆ ಯಾವಾಗ ಸಿಗುತ್ತೆ ಅಂತ ಹೇಳಿ ಹೇಳಿದ್ರೆ, ಭಗವಂತನ ಜೊತೆ ಸಂಬಂಧ ಬಂದಾಗ ಆತ್ಮದ ಪ್ರಸನ್ನತೆ ಸಿಗುತ್ತೆ. ಉದಾಹರಣೆಗೆ, ಒಂದು ಮೀನನ್ನ ನಾವು ಕರ್ಕೊಂಡು ಬಂದು ಅದಕ್ಕೆ ಮೃಷ್ಟಾನ್ನ ಭೋಜನ ಕೊಟ್ಟು, ಆ ಒಳ್ಳೆ ಹೋಟೆಲ್ ಅಲ್ಲಿ ಊಟ ಕೊಟ್ಟು, ನಾವು ಎಸಿ ರೂಮ್ ಅಲ್ಲಿ ಕೂರಿಸಿ ಬೆನ್ಸ್ ಕಾರಲ್ಲಿ ತಿರುಗಾಡಿಸಿದ್ರು ಆ ಮೀನು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮೀನಿಗೆ ಒಂದು ಚಿಕ್ಕ ಹೊಂಡದಲ್ಲಾದ್ರೂ ನೀರಲ್ಲಿ ಬಿಟ್ರೆ ಅದು ಸಂತೋಷವಾಗಿರುತ್ತೆ. ಅದೇ ರೀತಿಯಲ್ಲಿ ಭಗವಂತನ ಅಂಶರಾದ ನಾವು ಭಗವಂತನ ಸಾನ್ನಿಧ್ಯದಲ್ಲಿ, ಭಗವಂತನ ಸೇವೆಯಲ್ಲಿ ಮಾತ್ರ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ನಾವು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಅಥವಾ ಯಾವುದೇ ಒಂದು ಚೆನ್ನಾಗಿರುವಂತ ಅರಮನೆಯಂತಹ ಮನೆಯಲ್ಲಿ ಇದ್ದುಕೊಂಡು, ಅಥವಾ ಒಳ್ಳೆ ಒಂದು ಡಿಗ್ರಿ ನಮ್ಮ ಕೈಯಲ್ಲಿ ಇಟ್ಕೊಂಡು, ಬ್ಯಾಂಕಲ್ಲಿ ಒಳ್ಳೆ ಹಣವನ್ನು ಇಟ್ಟುಕೊಂಡು, ಒಳ್ಳೆ ಕಾರಲ್ಲಿ ತಿರುಗಾಡ್ತಾ ಇದ್ರೂ ಕೂಡ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವುದೇ ಸ್ಥಿತಿಯಲ್ಲಿದ್ರೂ ಕೂಡ ಭಗವಂತನೊಂದಿಗೆ ನಮ್ಮ ಶಾಶ್ವತವಾದ ಸಂಬಂಧವನ್ನ ಕಲ್ಪಿಸಿದಾಗ ಮಾತ್ರ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಇದೆಲ್ಲ ಇಡೀ ಸಮಾಜದಲ್ಲಿ ಏನೇನು ನಡೀತಾ ಇದೆಯೋ ಇದಕ್ಕೆಲ್ಲ ಕಾರಣ ಒಂದೇ, ನಾವು ಭಗವಂತನಿಂದ ದೂರ ಆಗ್ತಾ ಇರೋದು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳಿ ಒಂದಿದೆ, ನಿಮ್ಗೆಲ್ರಿಗೂ ಗೊತ್ತಿದೆ. WHO ಅಂತ. WHO ಅದರಲ್ಲಿ ಹೆಲ್ತ್ ಅನ್ನೋದ್ರ ಡೆಫಿನೇಷನ್ ಹೇಳ್ತಾರೆ. ಫಿಸಿಕಲ್, ಮೆಂಟಲ್, ಸ್ಪಿರಿಚುವಲ್ ಹೆಲ್ತ್ ಅಂತ. ಅಂದ್ರೆ ದೈಹಿಕವಾದ ಆರೋಗ್ಯ, ಮಾನಸಿಕವಾದ ಆರೋಗ್ಯ, ಆಧ್ಯಾತ್ಮಿಕವಾದ ಆರೋಗ್ಯ. ಈ ಮೂರೂ ದೃಷ್ಟಿಯಲ್ಲಿ ಒಬ್ಬ ಆರೋಗ್ಯವಂತನಾದ್ರೆ ಮಾತ್ರ ಅವನ ಆರೋಗ್ಯವಂತ ಅಂತ ಹೇಳುದು. ಈಗ ಉದಾಹರಣೆಗೆ, ಆ ಹುಡುಗ ಆರೋಗ್ಯವಂತ ಆಗಿರ್ಲಿಲ್ಲ. ಯಾಕೆಂದ್ರೆ ಅವನು ಮಾನಸಿಕವಾಗಿ ಬಳಲಾಡ್ತಾ ಇದ್ದ, ಆಧ್ಯಾತ್ಮಿಕವಾಗಿ ಬಳಲ್ತಾ ಇದ್ದ. ಆದ್ರೆ ಈಗ ನಾವು ಇದಕ್ಕೆ ಹೆಚ್ಚು ಒತ್ತು ಕೊಡದೇ ಇರುವುದರಿಂದ ದೈಹಿಕವಾಗಿ ಚೆನ್ನಾಗೇ ಇದ್ದಾನೆ, ನಾವು ಅವನ ಕಾಯಿಲೆಯನ್ನ ಗುರುತಿಸ್ಲೇ ಇಲ್ಲ. ಹಾಗಾಗಿ ಭಗವಂತನೊಂದಿಗೆ ನಾವು ಎಲ್ಲಿ ತನಕ ಸಂಬಂಧವನ್ನು ಬೆಳೆಸುವುದಿಲ್ವೋ ಅಲ್ಲಿ ತನಕ ನಾವು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಪುರಂದರದಾಸರು ಹೇಳ್ತಾರೆ, ಇದು ಕೊಳ್ಳಿ ಭವರೋಗಕ್ಕೆ ಔಷಧವನು ಅಂತ ಹೇಳಿ. ಭವರೋಗ ನಮ್ಗೆಲ್ರಿಗೂ ಇದೆ. ಈ ಭವರೋಗ ಇರುವ ತನಕ, ರೋಗ ಇದ್ರೆ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯನಾ? ಖಂಡಿತವಾಗಿ ಸಾಧ್ಯ ಇಲ್ಲ. ಹಾಗಾಗಿ ಈ ಭವರೋಗಕ್ಕೆ ಔಷಧ ಏನು? ಆ ಭವರೋಗಕ್ಕೆ ಔಷಧನೇ ಭಗವಂತನ ಪವಿತ್ರ ನಾಮ. ಆ ಭಗವಂತನ ಪವಿತ್ರ ನಾಮ ಅಥವಾ ಭಗವಂತನ ಕೀರ್ತನೆ. ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ರುಜೇತ್ ಅಂತ ಭಾಗವತ ಹೇಳುತ್ತೆ. ಹಾಗೇನೆ ಭಾಗವತ ಓದುದು ಅಂತ ಹೇಳಿ ಹೇಳಿದ್ರೆ, ಭಗವಂತನ ಲೀಲೆಗಳನ್ನ, ಭಗವಂತನ ಗುಣಗಳನ್ನ, ಭಗವಂತನ ನಾಮವನ್ನ, ಭಗವಂತನ ರೂಪವನ್ನ ನಾವು ಕೊಂಡಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲಿಯ ತನಕ ನಾವು ಭಾಗವತದ ಜೊತೆ ನಮ್ಮ ಸಂಪರ್ಕ ಬರುವುದಿಲ್ವೋ, ಭಾಗವತದ ಜೊತೆನೇ ಯಾಕಪ್ಪ ಅಂತ ಕೇಳ್ಬೋದು. ಯಾಕೆಂತ ಹೇಳಿದ್ರೆ ಭಗವಂತ ಬೇರೆ ಬೇರೆ ರೂಪದಲ್ಲಿ ಇದ್ದಾನೆ. ಭಗವಂತ, ನಾನು ಈಗಷ್ಟೇ ಹೇಳಿದೆ, ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನಾಗಿ ನಿಜವಾಗ್ಲೂ ವಿರಾಜಮಾನನಾಗಿದ್ದಾನೆ. ಆದ್ರೆ ಅಯೋಧ್ಯೆಗೆ ನಾವು ದಿನ ಹೋಗಿ ಅಲ್ಲಿ ಕುತ್ಕೊಳ್ಳಿಕ್ಕಾಗತ್ತಾ? ಖಂಡಿತವಾಗಿಯೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ನಮ್ಗದು ಸಾಧ್ಯ ಇಲ್ಲ. ನಮ್ಗೆ ನಮ್ದೇ ಆದಂತಹ ಎಷ್ಟೋ ಜಂಜಾಟದಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ. ಭಗವಂತ ಎಷ್ಟೋ ಕಡೆ ಅದೇ ಶ್ರೀ ವಿಗ್ರಹದ ರೂಪದಲ್ಲೂ ಕೂಡ ಭಗವಂತ ಇದ್ದಾನೆ. ಭಗವಂತ ನಾಮ ರೂಪದಲ್ಲೂ ಕೂಡ ಇದ್ದಾನೆ. ಭಗವಂತ ಆ
ಶ್ರೀಮದ್ ಭಾಗವತ ರೂಪದಲ್ಲೂ ಇದೆ. ಹಾಗಾಗಿ ಶ್ರೀಮದ್ ಭಾಗವತಕ್ಕೆ ಯಾಕೆ ಇಷ್ಟು ಒತ್ತು ಕೊಡ್ತೇವೆ ಅಂತ ಹೇಳಿದ್ರೆ, ಭಗವಂತನ ಬೇರೆ ರೂಪಗಳನ್ನ ತಿಳ್ಕೊಳ್ಳಿಕ್ಕೂ ಕೂಡ ಶ್ರೀಮದ್ ಭಾಗವತದಿಂದಲೇ ಸಾಧ್ಯ ಒಂದು. ಇನ್ನೊಂದು, ಭಗವಂತನ ತುಂಬಾ ದಯಾಮಯ ರೂಪ ಶ್ರೀಮದ್ ಭಾಗವತ. ಯಾಕಪ್ಪ ದಯಾಮಯ ರೂಪ ಅಂತೇಳಿ ಹೇಳಿದ್ರೆ, ಈಗ ರಾಮಲಲ್ಲ ನಮ್ಗೆ ತುಂಬಾ ಇಷ್ಟ ಆಯ್ತು ನಮ್ಗೆ, ಆದ್ರೆ ರಾಮಲಲ್ಲನ ತಗೊಂಡ್ ಬಂದು ನಾವು ಮನೆಯಲ್ಲಿ ಇಡ್ಲಿಕ್ಕಾಗತ್ತಾ? ಇಲ್ಲ. ಭಗವಂತ ಅಲ್ಲೇ ನೆಲೆಸಿದ್ದಾನೆ. ಅವನ್ ನೋಡ್ಬೇಕು ಅಂದ್ರೆ ನಾವು ಅಲ್ಲಿಗೆ ಹೋಗ್ಬೇಕು. ಆದ್ರೆ ಶ್ರೀಮದ್ ಭಾಗವತ ಅದೇ ರಾಮಲಲ್ಲ ನಮ್ಮನೆಗೆ ಬಾ ಅಂತೇಳಿ ಹೇಳಿದ್ರೆ, ಆ ನಮ್ಮನೆಗೆ ಬರುವ ರೂಪದಲ್ಲಿ ಬರ್ತಾ ಇದ್ದಾನೆ. ಆ ರೂಪ ಯಾವುದು ಅಂತ ಹೇಳಿದ್ರೆ ಶ್ರೀಮದ್ ಭಾಗವತ ರೂಪ. ಆದ್ರಿಂದ ನಾವೆಲ್ಲರೂ ಕೂಡ ಈ ಬಾಲರಾಮನನ್ನ, ಬಾಲಕೃಷ್ಣನನ್ನ ನಾವು ನಮ್ಮನೆಗೆ ಬರಮಾಡಿಕೊಳ್ಬೇಕು. ನಿಜವಾಗ್ಲೂ ನಾವು ಸನಾತನ ಧರ್ಮದ ಅನುಯಾಯಿಗಳಾಗ್ಬೇಕು ಅಂತ ಹೇಳಿದ್ರೆ ನಾವು ಮಾಡ್ಬೇಕಾದ ಮೊದಲ ಕೆಲಸ ಇದು. ಯಾಕೆಂದ್ರೆ ನಾಳೆ ನಾವೆಲ್ಲರೂ ಕೂಡ ಆ ಒಳ್ಳೆ, ನೀವು ಇರ್ಬೋದು, ನಾವಿರ್ಬೋದು, ಒಳ್ಳೆ ಆ ಭೌತಿಕವಾಗಿ ನೋಡಿದ್ರೆ ನಮ್ಮ ಹತ್ರ ಒಳ್ಳೆ ಡಿಗ್ರಿ ಇದೆ. ಆದ್ರೆ ನಾಳೆ ನಮ್ಮ ಮಕ್ಕಳು ನಾವ್ ಯಾಕೆ ದೀಪಾವಳಿ ಮಾಡ್ತೀವಿ, ಯಾಕೆ ಸಂಕ್ರಾಂತಿ ಮಾಡ್ತೀವಿ, ಯಾಕೆ ಶಿವರಾತ್ರಿ ಮಾಡ್ತೀವಿ, ಯಾಕೆ ಯುಗಾದಿ ಮಾಡ್ತೀವಿ ಅಂತ ಕೇಳಿದ್ರೆ ನಮ್ಮಲ್ಲಿ ಉತ್ತರ ಇಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ದುಸ್ಥಿತಿ ಇನ್ನೇನ್ ಬೇಕು? ಅಷ್ಟು ಮಾತ್ರ ಅಲ್ಲ, ನಮ್ಗೆ ಅವಮಾನ ಆಗೋದು ಒಂದು ವಿಷಯ, ಅದು ಮಾತ್ರ ಅಲ್ಲ, ನಮ್ಮ ಮುಂದಿನ ಪೀಳಿಗೆ ಈ ಒಂದು ಶ್ರೇಷ್ಠವಾದ ಸನಾತನ ಧರ್ಮದ ಬಗ್ಗೆ ತಿಳ್ಕೊಳ್ಳದೆ, ಅದರದ್ದು ಉಪಯೋಗ ಮಾಡದೆ ಅವ್ರ ಜೀವನವನ್ನು ಅವರು ಹಾಳು ಮಾಡಿಕೊಳ್ಳುವಂತಹ ಸಂಪೂರ್ಣ ಅವಕಾಶ ಇದೆ. ಈಗ ನಾವು ನೋಡಿದ್ವಿ, ಈಗ ಈ ಒಂದು ಉದಾಹರಣೆ ಕೊಟ್ಟಿದ್ದು, ಹೀಗೆ ಅನೇಕ ಉದಾಹರಣೆಗಳು. 4 ತಿಂಗಳ ಹಿಂದೆ ಒಬ್ಬರು ಮಕ್ಕಳ ಡಾಕ್ಟರ್, ಒಂದು ಒಳ್ಳೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು, ಎಲ್ಲಾ ರೀತಿಯಿಂದ ಹೆಸರುವಾಸಿಯಾಗಿದ್ದವರು, ಆ ಹೋಗ್ತಾ ಇರುವಂತಹ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು. ಆತ್ಮಹತ್ಯೆ ಮಾಡ್ಕೊಂಡ ಮೇಲೆ ನಾವು ವಾಟ್ಸಪ್ ಗ್ರೂಪ್ ಅಲ್ಲಿ ಅಯ್ಯೋ ಛೆ ಯಾಕೆ ಹೀಗಾಯ್ತು ಅಂತ ಹೇಳಿ ಮಾಡೋದಕ್ಕಿಂತ, ಅದಕ್ಕೆ ಕಾರಣ ಏನು, ಇಡೀ ಸಮಾಜದಲ್ಲಿ ಯಾಕೆ ಜನ ಈ ತರ ತತ್ತರಿಸ್ತಾ ಇದ್ದಾರೆ ಅಂತ ಹೇಳಿ ನಿಜವಾಗ್ಲೂ ನಾವು ಯೋಚನೆ ಮಾಡಿದ್ರೆ, ಮೀನನ್ನ ನೀರಿಂದ ತೆಗೆದ್ರೆ ಹೇಗೆ ಮೀನು ವಿಲವಿಲ ಒದ್ದಾಡುತ್ತೋ ಹಾಗೆ ಭಗವಂತನಿಂದ ನಾವು ದೂರ ಆಗಿದ್ದಕ್ಕೆ ನಾವು ವಿಲವಿಲ ಒದ್ದಾಡ್ತಾ ಇದ್ದೇವೆ. ನಮ್ಗೆ ಹಾ ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಕೆಲವೊಂದ್ಸಲ ಏನಾಗುತ್ತೆ, ನಾವು ಕೆಲವೊಂದು ಮೀನು ಬರುತ್ತೆ, ಸ್ವಲ್ಪ ಹೊತ್ತು ಒದ್ದಾಡಿ ಒದ್ದಾಡಿ ಹಾಗೆ ಮಲ್ಕೊಂಡ್ ಬಿಡುತ್ತೆ. ಅದ್ರ ಅರ್ಥ ಅದು ಒದ್ದಾಡ್ತಾ ಇಲ್ಲ ಅಂತ ಹೇಳಿ ಅಲ್ಲ, ಒದ್ದಾಡಿ ಒದ್ದಾಡಿ ಸಾಕಾಗಿ ಸ್ವಲ್ಪ ಹೊತ್ತು ಮಲ್ಕೊಂಡಿರುತ್ತೆ. ಹಾಗೇನೆ ಕೆಲವರು ನೋಡ್ಲಿಕ್ಕೆ ಅಷ್ಟೊಂದು ಒದ್ದಾಡ್ತಾ ಇಲ್ಲ ಅಂತ ಅನ್ನಿಸ್ಬೋದು, ಆದ್ರೆ ಒದ್ದಾಡಿ 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 ಮಧ್ಯದಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಂಡಿರ್ತಾರೆ, ಮತ್ತೆ ಒದ್ದಾಟ ಶುರುವಾಗುತ್ತೆ. ಹಾಗೇನೆ ನಿಜವಾಗ್ಲೂ ಇದಕ್ಕೆಲ್ಲ ಒದ್ದಾಟಕ್ಕೆ ಪರಿಹಾರ ಏನು? ಮೀನನ್ನು ತಗೊಂಡೋಗಿ ನೀರಿಗೆ ಹಾಕ್ಬೇಕು. ಹಾಗೆ ನಾವು ಭಗವಂತನಿಗೆ ಸಂಪರ್ಕಕ್ಕೆ ಬರಬೇಕು. ಅದಕ್ಕೆ ಸುಲಭವಾದ ಉಪಾಯ, ಎಷ್ಟು ಸುಲಭವಾದ ಉಪಾಯ ಅಂತ ಹೇಳಿ ಹೇಳಿದ್ರೆ, ವಾಲ್ಮೀಕಿ ಋಷಿ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ 60,000 ವರ್ಷ ತಪಸ್ಸು ಮಾಡಿ ಅವರು ಸುತ್ತ ಹುತ್ತ ಬೆಳಿತಾ ಇತ್ತಂತೆ. ಆ ರೀತಿ ತಪಸ್ಸು ಮಾಡಿದ್ರು. ಇವತ್ತು ನಾವು ಹೇಳಿದ್ರೆ ಅದನ್ನ ನಂಬಲಿಕ್ಕೂ ಕಷ್ಟ, ಆದ್ರೆ ನಾವು ನಂಬಲೇಬೇಕು. ಯಾಕೆ ಅಂತ ಹೇಳಿ ಹೇಳಿದ್ರೆ, ಮೊದಲೇ ನಾವು ಹೇಳಿದ್ವಿ, ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ, ಕೃತಯುಗದಲ್ಲಿ ಜನರ ಆಯುಷ್ಯ 1,00,000 ವರ್ಷ ಇರ್ತಾ ಇತ್ತು. ಆ 1,00,000 ವರ್ಷದಲ್ಲಿ ಅವರು 60,000 ವರ್ಷ ತಪಸ್ಸು ಮಾಡ್ತಾ ಇದ್ರು. ಧ್ರುವ ಧ್ರುವ ಮಹಾರಾಜ 5 ವರ್ಷದ ಮಗುವಾಗಿದ್ದಾಗ್ಲೇ ಹೆಬ್ಬೆರಳಿನ ಮೇಲೆ ನಿಂತು 6 ತಿಂಗಳು ತಪಸ್ಸು ಮಾಡ್ತಾನೆ. ಆಮೇಲೆ ಎಷ್ಟೋ ದೊಡ್ಡ ದೊಡ್ಡ ರಾಜರು ಇಷ್ಟು ಅಶ್ವಮೇಧ ಯಾಗ, ಈಗ ಯುಧಿಷ್ಠಿರ ಮಹಾರಾಜ ಇಷ್ಟು ಅಶ್ವಮೇಧ ಯಾಗವನ್ನು ಮಾಡ್ದ, ಇಷ್ಟು ವಿಜೃಂಭಣೆಯಿಂದ ರಾಜಸೂಯ ಯಾಗ ಮಾಡ್ದ, ಅದಕ್ಕೆ ಅಷ್ಟು ಜನ ಬಂದ್ರು, ಅವರಿಗೆಲ್ಲ ಅದ್ದೂರಿಯಾಗಿ ದಾನ ಧರ್ಮ ಮಾಡಿದ್ರು. ನಮ್ಗೆ ಸರಿಯಾಗಿ ಯಾಗ ಮಾಡ್ಲಿಕ್ಕೆ, ಯಜ್ಞ ಮಾಡ್ಲಿಕ್ಕೆ, ಹೆಜ್ಜೆ ಹಾಕಿ ನಮ್ಗೆ ಸರಿಯಾಗಿ ಯಾವುದೇ ಒಂದು ಪೂಜೆ ಮಾಡ್ಲಿಕ್ಕೆ ಒಂದು ಶುದ್ಧವಾದ ತುಪ್ಪ ಸಿಗೋದು ನಮ್ಗೆ ಕಷ್ಟ, ಅಂತಹ ಪರಿಸ್ಥಿತಿ ನಮ್ಗೆ. ಆದ್ರೆ ಅದೆಲ್ಲದರ ಫಲ, ಅದಕ್ಕಿಂತ ಹೆಚ್ಚಿನ ಫಲ ಸುಮ್ಮನೆ ಕೂತ್ಕೊಂಡು ಪುಸ್ತಕ ಓದುದು. ಭಾಗವತವನ್ನ ಅದು ಎಷ್ಟು ಅದ್ಭುತ ಅಂತ ಹೇಳಿದ್ರೆ, ಕತೆ ಒಂದಾದ್ಮೇಲೆ ಒಂದು ಕತೆ, ಒಂದಾದ್ಮೇಲೆ ಒಂದು ಕತೆ, ಒಂದಾದ್ಮೇಲೆ ಒಂದು ಕತೆ, ಕತೆ ಪುಸ್ತಕ ತರ ನಾವು ಓದಿದ್ರು ಕೂಡ ವಾಲ್ಮೀಕಿ ಋಷಿ 60,000 ವರ್ಷಗಳ ಕಾಲ ತಪಸ್ಸು ಮಾಡಿದಂತಹ ಫಲ, ಧ್ರುವ ಮಹಾರಾಜ 5 ವರ್ಷದ ಮಗು 6 ತಿಂಗಳು ಬರೀ ಹೆಬ್ಬೆರಳಿನ ಮೇಲೆ ನಿಂತುಕೊಂಡು ಮಾಡಿದಂತಹ ಫಲ, ಎಲ್ಲಾ ರಾಜಾದಿ ರಾಜರು, ಎಲ್ಲಾ ಮಹಾರಾಜರು ಅಶ್ವಮೇಧ ರಾಜಸೂಯ ಯಾಗಗಳನ್ನು ಮಾಡಿ ಪಡೆದಂತಹ ಫಲವನ್ನ ಸುಮ್ಮನೆ ಕೂತ್ಕೊಂಡು ಭಾಗವತ ಕಥೆಯ ರೂಪದಲ್ಲಿ ಇರುವುದನ್ನು ಓದೋದ್ರಿಂದ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ. ಇಷ್ಟು ಒಂದು ಅದ್ಭುತವಾಗಿ, ಇಷ್ಟು ಸುಲಭವಾಗಿ. ನೀವೀಗ ಟೀಚರ್ಸ್, ನಿಮ್ಗೆ ಗೊತ್ತಿರುತ್ತೆ ಹೇಗೆ ಅಂತ ಹೇಳಿ ಹೇಳಿದ್ರೆ, ನೀವು ಲೆಕ್ಕ ಕೊಡ್ಬೇಕಾದ್ರೆ ಸ್ವಲ್ಪ ಹುಷಾರಿರುವ ಮಕ್ಕಳಿಗೆ ಒಂದ್ ಸ್ವಲ್ಪ ಕಷ್ಟದ ಲೆಕ್ಕ ಕೊಡ್ತೀರಾ, ಸ್ವಲ್ಪ ದೊಡ್ಡ ಮಕ್ಕಳಿಗೆ ಒಂಚೂರು ಸುಲಭದ ಲೆಕ್ಕ ಕೊಟ್ಬಿಡ್ತೀರಾ ಅಲ್ವಾ? ಅದೇ ರೀತಿಯಲ್ಲಿ ಭಗವಂತನಿಗೆ ಗೊತ್ತು, ಕಲಿಯುಗದಲ್ಲಿ ಸುಮಂದ ಮತೆಯೋ ಮಂದ ಭಾಗ್ಯ ಉಪದ್ರತ, ಇವರಿಗೆ ಆಯುಷ್ಯ ಇಲ್ಲ, ಇವರಿಗೆ ಆರೋಗ್ಯ ಇಲ್ಲ, ಇವರಿಗೆ ನೆನಪಿನ ಶಕ್ತಿ ಇಲ್ಲ, ಇವರಿಗೆ ಯಾವುದೇ ತಪಸ್ಸಿನ ಶಕ್ತಿನೂ ಇಲ್ಲ, ಒಂದು ಹೊತ್ತು ಊಟ ಮಾಡಿಲ್ಲ ಅಂತ ಹೇಳಿದ್ರೆ ತಲೆ ಸುತ್ತಲಿಕ್ಕೆ ಶುರುವಾಗುತ್ತೆ. 6 ತಿಂಗಳು ಕಾಲ ಧ್ರುವ ಮಹಾರಾಜ ಕಾಡಲ್ಲಿ ಒಣಗಿದ ಎಲೆಯನ್ನ
ಆ ಸ್ವಲ್ಪ ದಿನ 3 ದಿನಕ್ಕೆ ಒಂದು ಹಣ್ಣನ್ನ ಒಂಚೂರು ನೀರು ಕುಡ್ಕೊಂಡು ಹಿಂಗೆಲ್ಲ ಕೊನೆಯಲ್ಲಿ ಬರೀ ಗಾಳಿ ಸೇವನೆ ಮಾಡ್ಕೊಂಡು ಕೊನೆಯಲ್ಲಿ ಈ ಗಾಳಿನೂ ನುಂಗದಂಗೆ ತಪಸ್ಸು ಮಾಡಿದೆ. ನಮ್ ಕೈಲಾಗುತ್ತಾ? ನಮ್ಗೆ ಏಕಾದಶಿ ಉಪವಾಸನೇ ದೊಡ್ಡ ಕಷ್ಟ ಅಂತ ಹೇಳಿ ನಾವು ಕಷ್ಟ ಪಡ್ತಾ ಇರ್ತೇವೆ. ಅಂಥದ್ರಲ್ಲಿ ಹಾಗಾಗಿ ಇವ್ರಿಗೆ ಏನೂ ಆಗುದಿಲ್ಲ ಅಂತ ಹೇಳಿ ಭಗವಂತ ಅಷ್ಟು ಸುಲಭ ಮಾರ್ಗ ಮಾಡಿಕೊಟ್ಟಿದೆ ನಮ್ಗೆ. ಏನು ಕೂತ್ಕೊಂಡು ನಿತ್ಯ ಭಾಗವತ ಹೃದ್ಯಂತಸ್ಥೋ ಈ ಅಭದ್ರಾಣಿ ವಿಧುನೋತಿ ಸುರತ್ಸತಾಂ ಶೃಣ್ವತಾಂ ಸ್ವಕಥಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ. ಭಗವಂತನ ಪುಣ್ಯ ಶ್ರವಣ ಕೀರ್ತನೆಯನ್ನ ನಾವು ಪ್ರತಿನಿತ್ಯ ಮಾಡಿದ್ರೆ ಖಂಡಿತವಾಗಿಯೂ ಆ ಸಂಪೂರ್ಣ ಫಲ ಹೃದಯದಲ್ಲಿರುವಂತಹ ಎಲ್ಲ ಅಭದ್ರಗಳು ಅತ್ಯಂತಸ್ಥೋ ಈ ಅಭದ್ರಾಣಿ ವಿಧುನೋತಿ ಸುರತು ಎಲ್ಲ ಅಭದ್ರಗಳು ಕೂಡ ಹೋಗುತ್ತೆ. ಹಾಗಾಗಿ ಭಗವಂತನ ಅವತಾರ ಆಗಿರುವಂತಹ ಭಗವಂತ ಈ ಭೂಮಿಗೆ ಬಂದು ಎಲ್ಲರನ್ನು ಉದ್ಧಾರ ಮಾಡಿರುವಂತಹ ಪುಣ್ಯ ದಿನ, ಶುಭ ದಿನ ಬರ್ತಾ ಇದೆ ಮುಂದಿನ ಸೋಮವಾರ. ಹಾಗಾಗಿ ಅಷ್ಟರ ಒಳಗಡೆ ಎಲ್ಲರೂ ಕೂಡ ಶ್ರೀಮದ್ ಭಾಗವತವನ್ನ ನಿಮ್ ಮನೆಗೆ ಬರಮಾಡಿಕೊಳ್ಳಿ. ಸಾಕ್ಷಾತ್ ಭಗವಂತನೇ ನಮ್ಮನೆಗೆ, ಇನ್ನು ಎಷ್ಟೋ ಜನರಿಗೆ ಪ್ರಶ್ನೆ ಇರ್ಬೋದು, ನಮ್ಮ ಮನೆಯಲ್ಲಿ ಅಷ್ಟೊಂದು ಶುದ್ಧವಾಗಿ ಇರ್ಲಿಕ್ಕೆ ಆಗುದಿಲ್ಲ, ಅಥವಾ ನಾವೆಲ್ಲ ಮಾಂಸ ತಿಂತಾ ಇರ್ತೇವೆ, ನಾವಷ್ಟು ಸರಿಯಾಗಿ ಎಲ್ಲವನ್ನು ನಮ್ಗೆ ಪೂರ್ತಿ ಪುಸ್ತಕ ಓದ್ಲಿಕ್ಕೆ ಆಗುತ್ತೋ ಇಲ್ವೋ, ಇದೆಲ್ಲ ಪ್ರಶ್ನೆಗಳಿರ್ಬೋದು. ಆದ್ರೆ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು, ಭಗವಂತ ಎಷ್ಟು ಕರುಣಾಳು ಅಂದ್ರೆ ನಮ್ಮಲ್ಲಿ ಇಷ್ಟೆಲ್ಲ ದೋಷ ಇದ್ರು ಅವನು ಬರ್ಲಿಕ್ಕೆ ತಯಾರಿದ್ದಾನೆ. ಅವನೆಷ್ಟು ಕರುಣಾಳು ಅಂದ್ರೆ ಅವನು ಬರ್ಲಿಕ್ಕೆ ತಯಾರಿದ್ದಾನೆ. ಹಾಗಾಗಿ ನಾವು ಕರೀಲಿಕ್ಕೆ ಯಾಕೆ ಯೋಚನೆ ಮಾಡ್ಬೇಕಲ್ವಾ? ಆದ್ರಿಂದ ನಾವೆಲ್ಲರೂ ಕೂಡ ಆದಷ್ಟು ಬೇಗ ಭಗವಂತನನ್ನ ಮನೆಗೆ ಬರಮಾಡಿಕೊಳ್ಳೋಣ. ಭಾಗವತ ರೂಪಿ ಭಗವಂತ ಮನೆಗೆ ಬರ್ಲಿ. ನಾನು ಎಲ್ಲವನ್ನೂ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸನಾತನ ಧರ್ಮದ ಸಂಪೂರ್ಣ ಜ್ಞಾನ ಏನಿದೆ, ಭಗವತ್ ತತ್ವ ವಿಜ್ಞಾನ ಅಂತ ಹೇಳಿ ಹೇಳ್ತಾರೆ. ಜ್ಞಾನ ಅಂತ ಹೇಳಿದ್ರೆ ಅದು ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಯಾವುದೇ ಒಂದು ವಿಷಯವನ್ನ ತಿಳ್ಕೊಳ್ಳೋದು. ಭಗವಂತನ ವಿಜ್ಞಾನ ಅಂದ್ರೆ ಅದನ್ನ ಪ್ರಾಕ್ಟಿಕಲ್ ಅಪ್ಲಿಕೇಶನ್, ಅದನ್ನ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಲ್ಲಿ ಅಳವಡಿಸಿಕೊಳ್ಳುದು ಅಂತ. ಹಾಗಾಗಿ ಶ್ರೀಮದ್ ಭಾಗವತ ಏನಿದೆ ಇದು ಬರೀ ಜ್ಞಾನ ಅಲ್ಲ, ಇದು ಭಗವತ್ ತತ್ವ ವಿಜ್ಞಾನ, ಇದು ವಿಜ್ಞಾನ. ಹಾಗಾಗಿ ಭಗವಂತನನ್ನ ನಮ್ಮ ಜೀವನದಲ್ಲಿ ಭಗವಂತ ಹೇಗೆ ಬರ್ಲಿಕ್ಕೆ ಸಾಧ್ಯ, ಭಗವಂತನ ಪ್ರಜ್ಞೆಯಲ್ಲಿ ನಮ್ಮ ಜೀವನವನ್ನ ನಾವು ಹೇಗೆ ನಡೆಸಲಿಕ್ಕೆ ಸಾಧ್ಯ. ಹಿಮಾಲಯದ ಗುಹೆಗೆ ಹೋಗಿ ತಪಸ್ಸು ಮಾಡ್ದೇನೆ, ಒಂಟಿ ಕಾಲ ಮೇಲೆ ಕೂತ್ಕೊಂಡು ನಿಂತ್ಕೊಂಡು ತಪಸ್ಸು ಮಾಡ್ದೇನೆ, ಈ ಉಗ್ರವಾದ ತಪಸ್ಸುಗಳನ್ನ ಮಾಡ್ದೇನೆ, ಯಾಗ ಯಜ್ಞಗಳನ್ನ ಮಾಡ್ದೇನೆ ಸುಲಭವಾಗಿ ನಮ್ಮ ಜೀವನದಲ್ಲಿ ನಾವು ಭಗವಂತನನ್ನ ಹೇಗೆ ಬರಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂತಹ ಸಂಪೂರ್ಣ ವಿಜ್ಞಾನ ಏನಿದೆ ಅದೇ ಶ್ರೀಮದ್ ಭಾಗವತಮ. ಆದ್ರಿಂದ ಎಲ್ಲರೂ ಕೂಡ ಸನಾತನ ಧರ್ಮದ ಉಳಿವಿಗಾಗಿ, ಸನಾತನ ಧರ್ಮದ ಸೇವೆಗಾಗಿ, ಸನಾತನ ಧರ್ಮವನ್ನ ಪಾಲನೆ ಮಾಡ್ಲಿಕ್ಕಾಗಿ ನಾವು ಮೊದಲು ಮಾಡ್ಬೇಕಾಗಿರುವಂತಹ ಕೆಲಸ ಅಂದ್ರೆ ಶ್ರೀಮದ್ ಭಾಗವತವನ್ನ ಮನೆಗೆ ಬರಮಾಡಿಕೊಳ್ಬೇಕು. ಭಗವಂತ ಮನೆಗೆ ಬಂದ್ಮೇಲೆ ಖಂಡಿತವಾಗಿಯೂ ಅವನೇ ನಮ್ಮ ಉದ್ಧಾರ ಮಾಡ್ತಾನೆ. ಪದ್ಮ ಪುರಾಣದಲ್ಲಿ ಶ್ರೀಮದ್ ಭಾಗವತದ ಮಹಿಮೆ ಬರುತ್ತೆ. ಎಲ್ಲೆಲ್ಲಿ ಶ್ರೀಮದ್ ಭಾಗವತವಿರುತ್ತೋ ಅಲ್ಲಿ 33 ಕೋಟಿ ದೇವತೆಗಳ ಸಮೇತವಾಗಿ ನಾನು ಇರ್ತೇನೆ ಅಂತ ಭಗವಂತ ಹೇಳ್ತಾನೆ. ಎಲ್ಲೆಲ್ಲಿ ಶ್ರೀಮದ್ ಭಾಗವತವಿರುತ್ತೋ ಅಯೋಧ್ಯ, ಕಾಶಿ, ಮಥುರಾ ಅನ್ನುವಂತಹ ಪುಣ್ಯ ಕ್ಷೇತ್ರಗಳೆಲ್ಲವೂ ಅಲ್ಲೇ ಇರುತ್ತೆ. ಎಲ್ಲೆಲ್ಲಿ ಶ್ರೀಮದ್ ಭಾಗವತವಿರುತ್ತೋ ಅಲ್ಲಿ ಗಂಗಾ, ಯಮುನಾ, ಸಿಂಧು, ಸರಸ್ವತಿ, ಕಾವೇರಿಯರ ಸನ್ನಿಧಾನ ಇರುತ್ತೆ. ಎಲ್ಲೆಲ್ಲಿ ಶ್ರೀಮದ್ ಭಾಗವತವಿರುತ್ತೋ ಅಲ್ಲಿ ಕಲಿಯ ಪ್ರವೇಶ ಇರುವುದಿಲ್ಲ. ಕಲಿ ಅಂತ ಹೇಳಿದ್ರೆ ಕಲಹ, ಚಿಕ್ಕ ಪುಟ್ಟ ವಿಷಯಗಳಿಗೂ ಕೂಡ ಮನೆಯಲ್ಲೂ ಕೂಡ ಜಗಳ ಬರುತ್ತೆ. ಇದು ಕಲಿಯ ಪ್ರಭಾವದಿಂದ ಯಾರ ಮನೆಯಲ್ಲಿ ಶ್ರೀಮದ್ ಭಾಗವತವಿರುತ್ತೋ ಅಲ್ಲಿ ಕಲಿಯ ಯಾವುದೇ ಒಂದು ಪ್ರಭಾವ ಇರುವುದಿಲ್ಲ. ಹೆಚ್ಚಾಗಿ ಎಲ್ಲೆಲ್ಲಿ ಶ್ರೀಮದ್ ಭಾಗವತವಿರುತ್ತೋ ಅಲ್ಲಿ ಯಾವುದೇ ರೀತಿಯ ಅಶುಭ ಆಗುದಿಲ್ಲ ಅನ್ನುವಂತಹ ಒಂದು ಮಾತನ್ನ ಭಗವಂತನೇ ಭಾಗವತದಲ್ಲಿ ಹೇಳ್ತಾರೆ. ಮತ್ತೆ ಇನ್ನೊಂದು ಮಾತು ಹೇಳ್ತಾನೆ, ನನ್ನ ಸಂತೋಷಕ್ಕಾಗಿ ಸರ್ವಸ್ವವನ್ನಾದ್ರೂ ಕೊಟ್ಟು ಶ್ರೀಮದ್ ಭಾಗವತವನ್ನ ಕೊಂಡುಕೊಳ್ಬೇಕು ಅಂತ ಹೇಳಿ ಭಗವಂತ ಹೇಳ್ತಾನೆ. ಭಗವಂತನ ಸಂತೋಷಕ್ಕಾಗಿ ಯಾರು ಪ್ರತಿನಿತ್ಯ ಭಾಗವತವನ್ನ, ಅದರಲ್ಲೂ ವಿಶೇಷವಾಗಿ ಏಕಾದಶಿ ದಿವಸ ಭಾಗವತವನ್ನು ಓದ್ತಾರೆ, ಅವರು ನನಗೆ ತುಂಬಾ ಪ್ರಿಯರು ಅಂತ ಕೂಡ ಭಗವಂತ ಹೇಳ್ತಾನೆ. ಹಾಗಾಗಿ ಭಗವಂತನಿಗೆ ಪ್ರಿಯರಾಗ್ಲಿಕ್ಕೆ, ಸನಾತನ ಧರ್ಮವನ್ನ ಪಾಲನೆ ಮಾಡ್ಲಿಕ್ಕೆ, ಸನಾತನ ಧರ್ಮದ ಇನ್ನೊಂದು ಹೆಸರು ಭಾಗವತ ಧರ್ಮ ಅಂತ ಹೇಳಿ. ಹಾಗಾಗಿ ಸನಾತನ ಧರ್ಮ ಅಂದ್ರೆ ಭಾಗವತ ಧರ್ಮ, ಭಾಗವತ ಧರ್ಮ ಅಂದ್ರೆ ಸನಾತನ ಧರ್ಮ. ಹಾಗಾಗಿ ಭಾಗವತ ಇಲ್ಲದೆ ಸನಾತನ ಧರ್ಮದ ಅನುಯಾಯಿಗಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ನಾವೆಲ್ಲರೂ ಕೂಡ ಶ್ರೀಮದ್ ಭಾಗವತವನ್ನ ಮನೆಗೆ ಬರಮಾಡಿಕೊಳ್ಳೋಣ ಅಂತೇಳಿ ಹೇಳಿ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಯಾರಿಗೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹಲೋ ಹಲೋ, ಹರೇ ಕೃಷ್ಣ. ಹೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹೇಳಿ. ಹರೇ ಕೃಷ್ಣ. ಇಲ್ಲಿಯವರೆಗೆ ಉಜ್ವಲ ಮಾತಾಜಿಯವರು ಒಂದು ಸನಾತನ ಧರ್ಮ, ನಾವು ಶಿಕ್ಷಕರಾಗಿ ಅಂತ ಹೇಳಿದ್ರೆ
ಸನಾತನ ಧರ್ಮದ ಬಗ್ಗೆ ನಾವೆಷ್ಟು ತಿಳ್ಕೊಂಡಿದ್ದೀವಿ ಅನ್ನುವಾಗ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದವಾಗ ಅನ್ನಿಸ್ತು, ಇಲ್ಲ ನಾವೆಲ್ಲೋ ತಿಳ್ಕೊಂಡೇ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಖಂಡಿತವಾಗ್ಲಿ ಮಾತಾಜಿ. ಮತ್ತೆ ಶಿಕ್ಷಕರಾಗಿ ಎಷ್ಟು ಮುಖ್ಯ ಸನಾತನ ಧರ್ಮ, ನಮ್ಮ ಧರ್ಮದ ಬಗ್ಗೆ ವಿಚಾರಧಾರೆಗಳು ನಮ್ಗೆ ಎಷ್ಟು ಗೊತ್ತಿರ್ಬೇಕು. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ಅದನ್ನ ಕೇಳಿದವಾಗ ಅವರಿಗೆ ಒಂದು ಅದನ್ನ ವಿವರಿಸುವುದಾಗಿರ್ಬೋದು ಅಥವಾ ಆಚರಣೆಯ ಮಹತ್ವ ಏನು ಅನ್ನೋದನ್ನ ನಮ್ಗೆ ತಿಳಿಸ್ಕೊಟ್ರಿ. ಖಂಡಿತ ಆ ನಿಟ್ಟಿನಲ್ಲಿ ಕಲಿಯುವ ಪ್ರಯತ್ನವನ್ನ ನಾವು ಮಾಡ್ತೀವಿ. ಮತ್ತೆ ಭಾಗವತ, ಶ್ರೀಮದ್ ಭಾಗವತದ ಒಂದು ಸಾರ ಅದೆಷ್ಟು ಇಂಪಾರ್ಟೆಂಟ್, ಅದನ್ನ ಯಾಕೆ ನಾವು ತಿಳ್ಕೊಳ್ಬೇಕು ಅನ್ನೋದ್ರ ಒಂದು ಸಂಪೂರ್ಣ ಮಾಹಿತಿಯನ್ನ ನಮ್ಗೆ ನೀಡಿದ್ರ. ಈ 1 ಗಂಟೆಯ ಸಮಯ ಅನ್ನತಕ್ಕಂಥದ್ದು ಒಂದಿಷ್ಟು ಮಾಹಿತಿ ಸನಾತನ ಧರ್ಮದ ಬಗ್ಗೆ ನಮಗ್ ತಿಳಿಸ್ಕೊಟ್ರಿ. ಖಂಡಿತ ಒಂದು 0.1% ಅಂತ ಅನ್ಸುತ್ತದೆ. ಯಾಕಂದ್ರೆ ನೀವು ತಿಳ್ಕೊಂಡಿರೋ ವಿಚಾರದಲ್ಲಿ ಈ ಸಮಯ ನಿಮಗ್ ಸಾಕಾಗಲ್ಲ ನಮಗೆ ತಿಳಿಸ್ಬೇಕಾದ್ರೆ. ಒಂದಿಷ್ಟು ವಿಚಾರಗಳನ್ನ ನಮ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಗುರುಕುಲ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ, ಪ್ರಾಂಶುಪಾಲರು ಹಾಗೂ ಎಲ್ಲ ಶಿಕ್ಷಕ ವೃಂದದವರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನ ನಿಮಗೂ ಹಾಗೂ ನಿಮ್ಮ ತಂಡದವರಿಗೂ ತಿಳಿಸ್ತಾ ಇದ್ದೀನಿ. ಧನ್ಯವಾದ. ಆದ್ರಿಂದ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಭಾಗವತಂ ಓದ್ಬೇಕು. ಆದ್ರಿಂದ ಭಾಗವತಂ ಓದ್ಬೇಕು ಅಂದ್ರೆ ಭಾಗವತಂ ಪ್ರತಿ ಮನೆಗೂ ಬರ್ಬೇಕು. ಖಂಡಿತ ಹಾಗೆ ಖಂಡಿತ. ಬರೀ ಮಾಡೋದು ಮಾತ್ರ ಅಲ್ಲ, ನಾವು ಪ್ರತಿ ಮನೆಗೂ ಅದನ್ನ ತಲುಪಿಸಬೇಕು. ನೀವು ಓದಿ ನಿಮ್ಮ ಮಕ್ಕಳಿಗೂ ಕೂಡ, ಮಕ್ಕಳ ಪೇರೆಂಟ್ಸ್ ಏನಿದಾರೋ ಅವರಿಗೂ ಕೂಡ ನಿಜವಾಗ್ಲೂ ಪ್ರತಿ ಮನೆಗೂ ಭಾಗವತವನ್ನ ತಲುಪಿಸುವಂತಹ ಈ ಒಂದು ಕಾರ್ಯವನ್ನ ನಾವೆಲ್ಲರೂ ಕೂಡ ಜೊತೆಯಾಗಿ ಮಾಡ್ಬೇಕು. ಇವತ್ತು ಖಂಡಿತ. ನಿಮ್ಮ ಗುರುಕುಲದ ಇವರು ಯಾರಿದ್ದಾರೆ ಮುಖ್ಯಸ್ಥರು ಸುಭಾಷ್ ಶೆಟ್ಟಿ ಅವರು, ಅವರಿಗೆ ನಾನು 1 ವರ್ಷಕ್ಕಿಂತ ಹೆಚ್ಚೇ ಆಯ್ತು. ಅವರಿಗೆ ಬರೀ ಒಂದು ಸಲ ಸರ್ ಈ ತರ ಇದೆ ಅಂತ ಹೇಳ್ಬಿಟ್ಟು ನಾನು 2 ನಿಮಿಷ ಹೇಳಿದ್ದಷ್ಟೇ. ಅಷ್ಟಕ್ಕೆ ಅವರು ತುಂಬಾ ಸಂತೋಷದಿಂದ ಶ್ರೀಮದ್ ಭಾಗವತವನ್ನ ತಮ್ಮ ಮನೆಗೆ ಬರಮಾಡಿಕೊಂಡ್ರು. ಅಷ್ಟು ಮಾತ್ರ ಅಲ್ಲ, ನಾನು ಗುರುಕುಲದಲ್ಲೂ ಕೂಡ ಇರ್ಬೇಕು ಅಂತ ಹೇಳಿದಾಗ ಅಲ್ಲೂ ಕೂಡ ಇಟ್ರು. ಈಗ್ಲೂ ಕೂಡ ಹೇಳ್ತಾ ಇದಾರೆ, ಓದ್ತಾ ಇದಾರೆ, ಅವರು ತುಂಬಾ ಸಂತೋಷವಾಗಿದ್ದಾರೆ. ಹಾಗಾಗಿ ಅವರೇ ಹೇಳಿದ್ರು, ನಮ್ಮ ಟೀಚರ್ಸಿಗೆ, ಪೇರೆಂಟ್ಸಿಗೆ ಎಲ್ರಿಗೂ ಕೂಡ ಅವರು ಖುಷಿಯಾಗಿದ್ದಾರೆ. ಆ ಸಂತೋಷವನ್ನು ನಿಮ್ಗೂ ಕೂಡ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಅವರೇ ಈ ರೀತಿಯಲ್ಲಿ ಒಂದು ಹೇಳಿದ್ರು ನಮ್ಗೆ ಕೊಡಿ ಅಂತ ಹೇಳಿ. ಆದ್ರಿಂದ ನಾನು ಈ ತರ ಒಂದು ಕ್ಲಾಸ್ ಕೊಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ವಿ. ಆದ್ರಿಂದ ದಯವಿಟ್ಟು ಎಲ್ರೂ ಕೂಡ ಶ್ರೀಮದ್ ಭಾಗವತವನ್ನ ತಗೊಳ್ಳಿ. 18 ಇದು ಬರುತ್ತೆ, 18 ಪುಸ್ತಕಗಳು ಬರುತ್ತೆ, 12 ಸ್ಕಂದಗಳು ಬರುತ್ತೆ, 14,000 ಪೇಜಸ್ ಬರುತ್ತೆ, 18,000 ಶ್ಲೋಕಗಳಿಗೂ ಕೂಡ ಪದ ಪದಕ್ಕೂ ಅರ್ಥ, ಅನುವಾದ, ಭಾವಾರ್ಥ ಬರುತ್ತೆ. ಪೂರ್ತಿ ಸೆಟ್ಟಿಗೆ 14,000 ಪುಟಗಳನ್ನೊಳಗೊಂಡಂತಹ ಪೂರ್ತಿ ಸೆಟ್ಟಿಗೆ 8,500 ಆಗುತ್ತೆ. ನಿಮ್ಮಲ್ಲಿ ಒಂದೇ ಸಲಕ್ಕೆ ಅದನ್ನ ಕೊಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಕೂಡ ಬೆಂಗಳೂರಲ್ಲಿ ದೇವಸ್ಥಾನದಿಂದ ಕಳಿಸ್ಕೊಡ್ತಾರೆ ಅವರು. ಅವರ ಒಂದೇ ಒಂದು ಉದ್ದೇಶ ಅಂತ ಹೇಳಿದ್ರೆ ಸನಾತನ ಧರ್ಮದ ಪುನರುತ್ಥಾನ ಆಗ್ಬೇಕು ಅನ್ನುವ ದೃಷ್ಟಿಯಿಂದ ಅವರು ಎಲ್ಲಾ ರೀತಿಯಿಂದ ಕಳಕಳಿಯ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ಇದರಲ್ಲಿ ಅಳಿಲು ಸೇವೆ ಮಾಡಬೇಕು. ಯಾವ ರೀತಿಯಲ್ಲಿ ನಾವು ಸೇವೆ ಮಾಡ್ಬೋದು ಅಂದ್ರೆ, ಒಂದು ಗ್ರಂಥವನ್ನ ನಾವು ಕೊಂಡುಕೊಂಡು ಅದನ್ನ ಅಧ್ಯಯನ ಮಾಡಿ ನಮ್ಮ ಸುತ್ತಮುತ್ತ ಇರುವವರಿಗೆ ಹೇಳೋದ್ರಿಂದ ನಾವು ಅದನ್ನ ಮಾಡ್ಬೋದು. ಈ 8,500 ಒಂದೇ ಸಲಕ್ಕೆ ಕೊಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಕೂಡ ಇನ್ಸ್ಟಾಲ್ಮೆಂಟ್ ಅಲ್ಲೂ ಕೂಡ ಕೊಡ್ತಾ ಇದ್ದಾರೆ ದೇವಸ್ಥಾನದ ವತಿಯಿಂದ. ತಿಂಗಳಿಗೆ ಇಷ್ಟಿಷ್ಟು ಅಂತೇಳಿ ಹೇಳಿ ತುಂಬಾ ಕಷ್ಟದಲ್ಲಿ ಇರುವವರು ತಿಂಗಳು 500 ರೂಪಾಯಿ ಕೊಟ್ಟಾದ್ರೂ ತಗೊಳ್ಬಹುದು. ನೀವು 500 ರೂಪಾಯಿ ಕೊಡ್ಬೇಕಿದ್ರೆ ಮುಂಚೆನೆ ಅವರು ನಿಮ್ ಮನೆಗೆ ಕಳಿಸ್ಕೊಡ್ತಾರೆ. ನೀವು ಅಡ್ರೆಸ್ ಕಳಿಸಿಕೊಟ್ರೆ ನಿಮ್ ಮನೆಗೆ ಕಳಿಸ್ಕೊಡ್ತಾರೆ. ಇಷ್ಟೊಂದು ಕಳಕಳಿಯ ಸೇವೆ ಅವರು ಮಾಡ್ತಾ ಇರ್ಬೇಕಾದ್ರೆ ನಾವು ಖಂಡಿತವಾಗಿಯೂ ನಮ್ಮ ಕಡೆಯಿಂದ ಅವರಿಗೆ ಪ್ರೋತ್ಸಾಹ ಮಾಡ್ಲಿಕ್ಕಾದ್ರೂ ಸನಾತನ ಧರ್ಮದ ಸೇವೆಯಲ್ಲಿ ಅವ್ರು ಮಾಡಿದಂತಹ ಹನುಮಂತನ ಸೇವೆಯಲ್ಲಿ ನಾವು ಅಳಿಲು ಸೇವೆಯಾದ್ರೂ ನಾವು ಮಾಡ್ಬೇಕು. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಮನೆಗೆ ಶ್ರೀಮದ್ ಭಾಗವತವನ್ನ ಬರಮಾಡಿಕೊಂಡು ಅವರಿಗೆ ನಾವು ಉತ್ತೇಜನ ಕೊಡ್ಬೇಕು. ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ನಿಸ್ವಾರ್ಥ ಸೇವೆಯನ್ನ ಸನಾತನ ಧರ್ಮಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಆ ದೇವಸ್ಥಾನದಲ್ಲಿ ಯಾರು ಇದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ರೋ ಅವರಿಗೂ ಕೂಡ ನಾವು ಯಾವತ್ತೂ ಚಿರಋಣಿಯಾಗಿರ್ತೇವೆ. ದಯವಿಟ್ಟು ಎಲ್ಲರೂ ಕೂಡ ಶ್ರೀಮದ್ ಭಾಗವತವನ್ನ ತಗೊಳ್ಳಿ. ಅದೇ ನಾನು ಹೇಳ್ದಂಗೆ ನಿಮ್ಗೆ ಒಂದೇ ಸಲಕ್ಕೆ ಅದನ್ನ ಕೊಡುವಂತ ಅಷ್ಟು ದೊಡ್ಡದು ಅಂತ ಅನ್ಸೆ, ನಿಜವಾಗ್ಲೂ ದೊಡ್ಡದು ಅಲ್ವೇ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಸಾಕ್ಷಾತ್ ಲಕ್ಷ್ಮೀಪತಿ ನಾರಾಯಣನೇ ಮನೆಗೆ ಬರ್ತಾ ಇದ್ದಾನೆ. ಅವನಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಇರುವಂತಹ ಸರ್ವಸ್ವವನ್ನು ಕೊಟ್ಟರು ಕೂಡ ಅದು ನಗಣ್ಯ ಭಗವಂತನ ಎದುರು. ಹಾಗಾಗಿ ಶ್ರೀಮದ್ ಭಾಗವತಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈಗ ಅವ್ರು ಏನ್ ಹೇಳ್ತಾ ಇದಾರೆ, ಇದು ಜಸ್ಟ್ ಪ್ರಿಂಟಿಂಗ್ ಕಾಸ್ಟ್ ಮಾತ್ರ, ಪುಸ್ತಕದ ಪ್ರಿಂಟಿಂಗ್ ಕಾಸ್ಟ್ ಮಾತ್ರ. ಅದರಿಂದ ಎಲ್ಲರೂ ದಯವಿಟ್ಟು ತಗೊಳ್ಳಿ. ನಿಮ್ಗೆ ಒಂದೇ ಸಲಕ್ಕೆ ಕೊಡ್ಲಿಕ್ಕಾದ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಾದ್ರೂ ತಗೊಳ್ಳಿ ಪ್ರತಿಯೊಬ್ರು ಕೂಡ. ಹಾಗೆ ನಿಮ್ಮ ಮಿತ್ರರಿಗೂ, ನಿಮ್ಮ ಬಂಧುಗಳಿಗೂ, ನಿಮ್ಮ ನೆರೆಹೊರೆಯವರಿಗೂ ಎಲ್ಲರಿಗೂ ಕೂಡ ಪ್ರತಿ ಮನೆಯಲ್ಲೂ ಕೂಡ ಶ್ರೀಮದ್ ಭಾಗವತ ಹೋಗ್ಲಿ. ಪ್ರತಿ ಮನೆಯಲ್ಲೂ ಕೂಡ ನಂದ ಗೋಕುಲ ಆಗ್ಲಿ.
ಅನ್ನುವ ಒಂದು ಉದ್ದೇಶವನ್ನ ನಾವೆಲ್ಲರೂ ಒಟ್ಟಿಗೆ ಕಳಕಳಿಯಿಂದ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಭಗವಂತನಿಗೆ ತುಂಬಾ ಸಂತೋಷ ಆಗುತ್ತೆ. ಭಗವಂತ ಹೇಳ್ತಾನೆ, ನಚ ತಸ್ಮಾತ್ ಮನುಷ್ಯೇಶು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚಮೆ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ ಅಂತ. ಅಂದ್ರೆ ನನ್ನ ಜ್ಞಾನವನ್ನ ಬೇರೆಯವರಿಗೆ ಹಂಚುವವರಷ್ಟು ಪ್ರಿಯರಾದವರು ನನಗೆ ಯಾರೂ ಇಲ್ಲ ಅಂತ. ಹಾಗಾಗಿ ಒಂದು ಮನೆಗೆ ಶ್ರೀಮದ್ ಭಾಗವತವನ್ನ ತಲುಪಿಸುವುದು ಅಂದ್ರೆ ಭಗವಂತನಿಗೆ ಒಂದು ದೇವಸ್ಥಾನ ಕಟ್ಟಿದ್ದಕ್ಕಿಂತಲೂ ತುಂಬಾ ಪ್ರಿಯವಾದ ಕೆಲಸ. ಹಾಗಾಗಿ ನಾವೆಲ್ಲರೂ ಕೂಡ ಜೊತೆಗೂಡಿ ಈ ಒಂದು ಸೇವೆಯಲ್ಲಿ ಭಗವಂತನ ಕೈಂಕರ್ಯದಲ್ಲಿ ಒಂದಾಗೋಣ ಅಂತೇಳಿ. ಖಂಡಿತವಾಗಿ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಎಷ್ಟು ಜನ ಇದ್ದಾರೆ? 33. ಹಾಗಾದ್ರೆ ಗುರುಕುಲಕ್ಕೆ 33 ಸೆಟ್ ಭಾಗವತಂ ಕಳ್ಸಿಕೊಡ್ತೇವೆ ನಾವು. ಜಾಸ್ತಿನೇ ಬೇಕಾಗ್ಬೋದು, ಯಾಕಂದ್ರೆ ಎಷ್ಟೊಂದ್ ಜನ ಅವರ ಅನಿವಾರ್ಯ ಕಾರಣಗಳಿಂದ ಇಲ್ಲಿ ಬರ್ಲಿಕ್ಕೆ ಆಗದೆ ಇದ್ದವರು ಕೂಡ ತಗೊಂತಾರೆ ಅನ್ನುವ ಖಂಡಿತ ಇದಿದೆ ನಮ್ಗೆ. ಯಾಕಂದ್ರೆ ಇಲ್ಲಿ ಯಾರು ಕೇಳಿಸ್ಕೊಂಡಿದ್ದೀರಾ, ಇಲ್ಲಿ ಯಾರ್ಯಾರು ಕೇಳಿಸ್ಕೊಂಡಿದ್ದೀರಾ, ನೀವು ಅವರಿಗೆ ಈ ಒಂದು ಮಾಹಿತಿಯನ್ನ ಕೊಟ್ಟು ಅವರಿಗೂ ಕೂಡ ಕೊಡಿಸ್ತೀರಾ ಅಂತ ಹೇಳಿ ಇದೆ. ಖಂಡಿತ ಖಂಡಿತ ಮಾತಾಡಿ, ಖಂಡಿತ. ಸರಿ ಸರಿ, ಮತ್ತೊಮ್ಮೆ ಭೇಟಿ ಆಗೋಣ. ಕೃಷ್ಣ ಜನ್ಮಾಷ್ಟಮಿ ಇನ್ನೇನು ಕೆಲವೇ ದಿನದಲ್ಲಿ ಬರ್ತಾ ಇದೆ. ಮುಂಚಿತವಾಗಿ ನಿಮ್ಗೆ ಕೃಷ್ಣ ಜನ್ಮಾಷ್ಟಮಿ ಒಂದು ಶುಭಾಶಯವನ್ನು ಹೇಳ್ತಾ ಇದ್ದೀನಿ. ಹರೇ ಕೃಷ್ಣ, ಮತ್ತೆ ಸಿಗೋಣ. ಹರೇ ಕೃಷ್ಣ. ಆಯ್ತು, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ಕೃಷ್ಣ. ಹರೇ ರಾಮ ಹರೇ ರಾಮ ರಾಮ ಹರೇ ರಾಮ.